ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷವಾದ ವಿಷಯವನ್ನು ನಾನು ಈ ದಿನ ಚರ್ಚೆ ಮಾಡ್ತಾ ಇದ್ದೇನೆ. ವಿಷಯ ಪರಿಸರವಾದ, ಗಾಂಧಿವಾದ ಮತ್ತು ಉಪನಿಷತ್ ಸಿದ್ಧಾಂತ ಹಾಗೂ ಆಧುನಿಕ ಬೇಕಾನಿಯನ್ ಸೈನ್ಸ್ ಅಂತ ಕರೀತಾರೆ. ಅಂದರೆ ಬೇಕನ್ ಪ್ರತಿಪಾದಿತವಾದ ವಿಜ್ಞಾನವಾದ ಮತ್ತು ತಂತ್ರಜ್ಞಾನವಾದ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಆಧುನಿಕ ಬದುಕಿನ ಸಂದರ್ಭದಲ್ಲಿ ಯಾವುದರಿಂದ ಏನು ಸಮಸ್ಯೆಗಳು ಉಂಟಾಗಿದ್ದಾವೆ, ನಾವು ಏನನ್ನು ಅಳವಡಿಸಿಕೊಂಡರೆ, ಯಾವ ತತ್ವವನ್ನು ಅಳವಡಿಸಿಕೊಂಡರೆ ಒಳಿತು ಎನ್ನುವಂಥ ವಿಷಯದ ಕುರಿತು ಒಂದು ಸ್ಥೂಲವಾದ ಚರ್ಚೆಯನ್ನು ನಾನು ಮಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಉಪನಿಷತ್ತಿನಿಂದ ಪ್ರಾರಂಭ ಮಾಡುವುದಾದರೆ, ಉಪನಿಷತ್ತು ಇಡೀ ಈ ಜಗತ್ತು ಬ್ರಹ್ಮನಿಂದ ಸೃಷ್ಟಿಯಾದದ್ದು, ಬ್ರಹ್ಮ ಸ್ವರೂಪಿಯಾದದ್ದು, ಬ್ರಹ್ಮ ಸಂಭೂತವಾದದ್ದು ಅಂತ ಹೇಳುತ್ತದೆ. ಅದರೊಳಗೆ ಆತ್ಮನಿದ್ದಾನೆ. ಸಕಲ ಜೀವ ಕೋಟಿಗಳೇನಿದವಲ್ಲ, ಆ ಸಕಲ ಜೀವರಾಶಿಗಳೆಲ್ಲದರಲ್ಲೂ ಕೂಡ ಬ್ರಹ್ಮನೇ ತುಂಬಿದ್ದಾನೆ, ಆತ್ಮನೇ ತುಂಬಿದ್ದಾನೆ. ಹೀಗಾಗಿನೇ ಶರಣರು ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದೇ ಧರ್ಮ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದು ಒಂದು ಅವೈಜ್ಞಾನಿಕವಾದ ಅಂತ ಹೇಳಿ ಈ ನಂಬಿಕೆಯನ್ನು ಅಥವಾ ಈ ಉಪನಿಷತ್ ಸಿದ್ಧಾಂತದ ಮಹತ್ವವನ್ನು ಆಧುನಿಕರು ಕಡೆಗಣಿಸಿದರು. ಕಡೆಗಣಿಸಲಿಕ್ಕೆ ಕಾರಣ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಉಂಟಾದಂಥ ಒಂದು ವೈಜ್ಞಾನಿಕ ಮತ್ತು ತಂತ್ರಜ್ಞಾನಿಕ ಕ್ರಾಂತಿ. ವಿಜ್ಞಾನ ಕ್ರಾಂತಿ ಮತ್ತು ತಂತ್ರಜ್ಞಾನ ಕ್ರಾಂತಿ ಜಗತ್ತಿನ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದವೆ. ಇವತ್ತಿನ ಆಧುನಿಕ ಮನುಷ್ಯ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕಷ್ಟು ಸಹಾಯ ಮಾಡಿದೆ ಮತ್ತು ಅವನಿಗೆ ಜ್ಞಾನವನ್ನು, ಮನುಷ್ಯನಿಗೆ ಜ್ಞಾನವನ್ನು, ಶಕ್ತಿಯನ್ನು ಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅದರ ಒಂದು ಪ್ರಮುಖವಾದ ದೋಷ ಎಲ್ಲಿದೆ ಅಂತ ಹೇಳಿದರೆ, ಇಡೀ ಈ ಪ್ರಕೃತಿ, ಈ ಪರಿಸರ ಇದು ಮನುಷ್ಯನ ಸುಖಭೋಗಕ್ಕಾಗಿ ಇರುವಂಥ ಒಂದು ಸ್ಟೋರ್ ಹೌಸ್. ಅದೊಂದು ಉಗ್ರಾಣ. ಅಂದರೆ ಮನುಷ್ಯನ ಸುಖಕ್ಕೆ, ಅವನ ಭೌತಿಕ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ತನ್ನ ಇಚ್ಛಾನುಸಾರ ಪ್ರಕೃತಿಯಲ್ಲಿನ ಎಲ್ಲದನ್ನು ಸ್ವೇಚ್ಛಾಚಾರಿಯಾಗಿ ಅವನು ಬಳಸಿಕೊಂಡು ಅವನು ಜೀವನ ನಡೆಸಬಹುದು ಅನ್ನುವಂಥ ಒಂದು ನಂಬಿಕೆಯನ್ನು ಅದು ಹುಟ್ಟಾಕ್ತು ಮತ್ತು ಅದನ್ನು ಬೆಳೆಸ್ತು, ಅದನ್ನು ಬಲಗೊಳಿಸ್ತು. ಇವತ್ತು ಕೂಡ ಅದೇ ಮುಂದುವರೆದಿದೆ. ಈ ಕಾರಣದಿಂದಾಗಿ ಏನಾಯಿತು ಅಂತ ಹೇಳಿದರೆ, ಪ್ರಕೃತಿಯ ಮೇಲೆ ಮನುಷ್ಯನ ದಾಳಿ ಜಾಸ್ತಿ ಆಗ್ತಾ ಹೋಯಿತು. ಅವನು ಅಭಿವೃದ್ಧಿಯ ಹೆಸರಿನಲ್ಲಿ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಲ್ಲ, ಡೆವಲಪ್ಮೆಂಟ್ ಅನ್ನೋ ಪದವೇ ಇದು ಆಧುನಿಕ ಬದುಕಿನ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಅಭಿವೃದ್ಧಿಯ ಹೆಸರಿನಲ್ಲಿ ಅವನು ಈ ಪರಿಸರದ ಬಹಳ ಮುಖ್ಯ ಚೇತನವಾಗಿರ್ತಕ್ಕಂಥ ಅರಣ್ಯದ ನಾಶಕ್ಕೆ ಕೈ ಹಾಕಿದ. ಗಿಡ ಮರಗಳನ್ನು ಕಡ್ದ, ಗುಡ್ಡ ಬೆಟ್ಟಗಳನ್ನು ಕಡ್ದ, ಅಲ್ಲಿ ಮೈನಿಂಗ್ ಮಾಡ್ದ, ಡ್ಯಾಮ್ಗಳನ್ನು ಕಟ್ಟಿದ, ರೈಲ್ವೆ ಹಳಿಗಳನ್ನು ಹಾಕಿದ, ಬೃಹತ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹಾಕಿದ, ಅದೆಲ್ಲದರ ಜೊತೆಗೆ ಸ್ಯಾಟಲೈಟ್ಗಳನ್ನು ಉಡಾಯಿಸಿದ, ಆಕಾಶಕ್ಕೆ ಕೈ ಹಾಕಿದ. ಹೀಗೆ ಆಮೇಲೆ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಬೃಹತ್ ಕೈಗಾರಿಕಾ ಕಾರ್ಖಾನೆಗಳು ಹುಟ್ಟಿದ್ವು. ಅದರಿಂದ ಹೊರಟಂಥ ಎಫ್ಲೆಂಟ್ ನೀರು ಏನಿದೆ, ತ್ಯಾಜ್ಯ, ಆ ತ್ಯಾಜ್ಯವನ್ನು ನದಿಗಳಿಗೆ ಬಿಟ್ಟ, ಕೆರೆಗಳಿಗೆ ಬಿಟ್ಟ. ಈ ರೀತಿ ಮಾಡ್ತಾ ಮಾಡ್ತಾ ಆಮೇಲೆ ಆಧುನಿಕ ತಂತ್ರಜ್ಞಾನದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾಹನಗಳು ಇತ್ಯಾದಿ, ಇವೆಲ್ಲದರಿಂದ ಏನಾಯಿತು ಅಂತ ಹೇಳಿದರೆ, ವಾಯು ಮಾಲಿನ್ಯ, ಆಮೇಲೆ ಜಲಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ, ಅಂದರೆ ಸೌಂಡ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅನ್ನುವಂಥ 3 ಪೊಲ್ಯೂಷನ್ಗಳು ಸೃಷ್ಟಿಯಾದವು. ಈ 3 ಪೊಲ್ಯೂಷನ್ಗಳು ಆಗಿದ ಕಾರಣಕ್ಕಾಗಿ
ಮನುಷ್ಯನಿಗೆ ಅನೇಕ ರೀತಿಯ ರೋಗಗಳು ಪ್ರಾರಂಭವಾದವು. ಬೆಳೆಗಳ ವಿನಾಶಕ್ಕೂ ಅದು ನಾಂದಿಯಾಯಿತು. ಹೀಗೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಒಂದು ಕೊಡುಗೆ, ಅದರ ಅದರ ನೆಗೆಟಿವ್ ಎಫೆಕ್ಟ್ ಅನ್ನು ನಾವು ಗಮನಿಸ್ತಾ ಬಂದಾಗ ಈ ರೀತಿ ಅದು ಪ್ರಕೃತಿಯ ಮೇಲೆ ದಾಳಿ ಮಾಡ್ತಾ ಹೋಗಿದ್ರಿಂದ ಪ್ರಕೃತಿಯ ಸಮತೋಲನ ಕೆಟ್ಟು ಹೋಯಿತು. ನೋಡಿ, ಪ್ರಕೃತಿ ಸಿದ್ಧಾಂತಿಗಳು, ಪರಿಸರ ಸಿದ್ಧಾಂತಿಗಳು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಹೆಸರಿಸಲೇಬೇಕಾದಂಥ ಕೆಲವು ಪರಿಸರವಾದಿಗಳಿದ್ದಾರೆ. ಅವರು ಮೇಧಾ ಪಾಟ್ಕರ್ ಇರ್ಬೋದು, ವಂದನಾ ಶಿವ ಇರ್ಬೋದು, ಆಶೀಶ್ ನಂದಿ ಇರ್ಬೋದು. ಇವ್ರದೊಂದು ಟೀಮ್, ಒಂದು 15-20 ಜನರ ಒಂದು ಟೀಮ್. ಇವರು ಪರಿಸರ ಕೇಂದ್ರಿತವಾಗಿ ಇಡೀ ಮನುಷ್ಯನ ಬದುಕನ್ನು ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಮತ್ತು ಅದರ ಪರಿಣಾಮಗಳನ್ನು ಅನಲೈಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆಸಕ್ತರು ಮೊನೋಕಲ್ಚರ್ಸ್ ಆಫ್ ದಿ ಮೈಂಡ್ಸ್ ಅನ್ನುವಂಥ ಒಂದು ಪುಸ್ತಕವನ್ನು, ವಂದನಾ ಶಿವರವರ ಗ್ರಂಥವನ್ನು ಓದಬಹುದು. ಇಲ್ಲಿ ನಾವು ಯಾವುದಕ್ಕೆ ಹೋಲಿಸಬೇಕು ಅಂತ ಹೇಳಿದರೆ, ಮನುಷ್ಯನ ಸಾಮಾಜಿಕ ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟು ನಮ್ಮ ಚರಿತ್ರೆಯಲ್ಲಿ ಮನುಷ್ಯ ಕಂಡುಕೊಂಡಂಥ ಬಹಳ ದೊಡ್ಡ ಕ್ರಾಂತಿಕಾರಕವಾದ ಯಾವುದು ಅಂತ ಹೇಳಿದರೆ ಮಾರ್ಕ್ಸಿಸಮ್ ಅಥವಾ ಸಮತಾವಾದ ಅಂತ ಕರಿತೀವಿ ನಾವು. ಆದರೆ ಈ ಸಮತಾವಾದ ಕೇವಲ ಮನುಷ್ಯ ಸಮಾಜದ ಸಮಾನತೆಯನ್ನು ಮಾತ್ರ ಬೋಧಿಸುತ್ತದೆ. ಅಂದರೆ ಮನುಷ್ಯರೆಲ್ಲ ಒಂದಾಗ್ರಿ, ನೀವೆಲ್ಲ ಸಮಾನವಾಗಿರ್ರಿ ಅಂತ ಹೇಳುತ್ತೆ. ಆಮೇಲೆ ಈ ಸಮಾನತೆಯ ಸಮಾಜವನ್ನು ತರಲಿಕ್ಕೋಸ್ಕರ ಅದು ಏನು ಮಾಡುತ್ತೆ, ಕಾರ್ಮಿಕರ ಸರ್ವಾಧಿಕಾರವನ್ನು ಅದು ಬೋಧನೆ ಮಾಡುತ್ತೆ. ಅಂದರೆ ಕಾರ್ಮಿಕರು ಜಗತ್ತಿನ ಎಲ್ಲ ದುಡಿಯುವ ವರ್ಗ ಒಂದಾಗಬೇಕು, ಅವ್ರ ಕೈಗೆ ರಾಜಕೀಯ ಅಧಿಕಾರ ಬರಬೇಕು, ಶಕ್ತಿ ಬರಬೇಕು. ಆ ಮುಖಾಂತರ ಅವರು ಎಲ್ಲ ಖಾಸಗಿ ಆಸ್ತಿಗಳನ್ನು ನಿರ್ಮೂಲನೆ ಮಾಡಬೇಕು, ಎಲ್ಲವನ್ನು ಸಾಮಾಜೀಕರಣಗೊಳಿಸಬೇಕು. ಈ ರೀತಿ ಒಂದು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಮಾನತೆಯನ್ನು ತರುವ ಒಂದು ವಿಚಾರವನ್ನು ಮಾರ್ಕ್ಸಿಸಮ್ ಬೋಧಿಸುತ್ತೆ. ಆದರೆ ಇದಕ್ಕೂ ನಾವು ಹೆಚ್ಚಾಗಿ ಪರಿಸರವಾದಕ್ಕೆ ನಾವು ಹೋದರೆ, ಪರಿಸರವಾದ ಏನು ಹೇಳುತ್ತೆ, ಮನುಷ್ಯರು ಮಾತ್ರ ಅಲ್ಲ, ನೀವು ನಿಸರ್ಗದಲ್ಲಿರುವ ಎಲ್ಲ ಜೀವಿಗಳೊಂದಿಗೆ ನೀವು ಸಹಯೋಗದಿಂದ ಬದುಕೋದನ್ನು ಕಲ್ತ್ರೆ ಮಾತ್ರ ನಿಮಗೂ ನಿಮ್ಮ ಪೀಳಿಗೆಗೂ ಭವಿಷ್ಯವಿದೆ ಅನ್ನುವಂಥ ಸಂದೇಶವನ್ನು ಈ ನಮ್ಮ ಪರಿಸರವಾದ ನಮಗೆ ನೀಡುತ್ತೆ. ನಾನು ಇದಕ್ಕೆ ಒಂದು ಉದಾಹರಣೆಯಾಗಿ ಸುಮಾರು 15-20 ವರ್ಷದ ಹಿಂದೆ ಉದಯ ಟಿವಿ ಚಾನೆಲ್ನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ನೀಡಿರ್ತಕ್ಕಂಥ ಒಂದು ಸಂದರ್ಶನವನ್ನು ಜ್ಞಾಪಕ ಮಾಡ್ತಾ ಇದ್ದೇನೆ. ಆ ಸಂದರ್ಶನದಲ್ಲಿ ತೇಜಸ್ವಿ ಅವರು ಏನು ಹೇಳಿದರು ಅಂದರೆ, ಅಮೇರಿಕಾದ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಹಕ್ಕಿಯ ಮೊಟ್ಟೆ ಅದು ಹ್ಯಾಚ್ ಆಗ್ತಾ ಇರಲಿಲ್ಲ, ಅಂದರೆ ಅದು ಮರಿ ಆಗ್ತಾ ಇರಲಿಲ್ಲ. ಅದು ಎಷ್ಟು ಬಾರಿ ಮೊಟ್ಟೆಗಳನ್ನು ಇಟ್ಟರೂ ಕೂಡ ಆ ಮೊಟ್ಟೆಗಳು ಅವು ಕೆಟ್ಟು ಹೋಗ್ತಾ ಇದ್ವು. ಇದು ವಿಜ್ಞಾನಿಗಳಿಗೆ ಒಂದು ಕುತೂಹಲದ ಮತ್ತು ಕಳವಳದ ಸಂಗತಿಯೂ ಆಯಿತು. ಈ ನಿಟ್ಟಿನಲ್ಲಿ ಅವರು ಒಂದು ಅಧ್ಯಯನವನ್ನು ನಡೆಸಿ ಕೊನೆಗೆ ಒಂದು ಫಲಿತಾಂಶವನ್ನು ಅವರು ಪ್ರಕಟ ಮಾಡಿದಾಗ ಗೊತ್ತಾಗಿದ್ದು, ಆ ಪರಿಸರದಲ್ಲಿ ಆ ಪಕ್ಷಿಯ ಮೊಟ್ಟೆಗಳು ಮರಿಯಾಗದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಆ ಕಾರಣಕ್ಕಾಗಿ ಅದು ಮೊಟ್ಟೆಗಳೆಲ್ಲ ಕೆಟ್ಟು ಹೋಗ್ತವೆ ಅಂತ ಗೊತ್ತಾಯಿತು. ಅವರು ಮುಂದುವರೆದು ತೇಜಸ್ವಿ ಅವರು ನೋಡಿ, ಈ ಥರ ಅಂದರೆ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪರಿಸರ ಒಂದು ಪಕ್ಷಿಯ ಸಂತಾನದ ಅಭಿವೃದ್ಧಿಗೆ ಕಂಟಕವಾಗಿರುವಾಗ ಇದೇ ಪರಿಸ್ಥಿತಿ ನಾಳೆ ಮನುಷ್ಯನಿಗೆ ಅದು ಉಂಟಾಗಬಹುದು. ಇದಕ್ಕಾಗಲೇ ಜಗತ್ತಿನ ಇತಿಹಾಸದಲ್ಲಿ ಒಂದು ಉದಾಹರಣೆ ನಮಗೆ ಸಿಕ್ಕಿದೆ. ಅದ್ಯಾವುದು ಅಂತ ಹೇಳಿದರೆ, ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ಹಾಕಿದ ಕಾರಣಕ್ಕಾಗಿ ಜಪಾನಿನಲ್ಲಿ ಈ ಒಂದು ಮನುಷ್ಯರ ಸಂತಾನ ವೃದ್ಧಿಗೆ ಒಂದು ಸಮಸ್ಯೆ ಉಂಟಾಗಿರೋದು ಇದು ಇತಿಹಾಸ. ಆದ್ದರಿಂದ ಮನುಷ್ಯ ಇವತ್ತು ಏನನ್ನ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತಂದರೆ, ಇದೊಂದು ಕರೆಗಂಟೆ. ಇದು ಮನುಷ್ಯ ತಾನಷ್ಟೇ ಅಲ್ಲ, ತಾನು ಈ ಪ್ರಕೃತಿಯ ಒಂದು ಭಾಗವಾಗಿ, ಪ್ರಕೃತಿಯ ಯಜಮಾನ ಅಂತ ಭಾವಿಸಬಾರ್ದು. ಇವತ್ತು ನಮಗೆ ವಿಜ್ಞಾನ ಯಾವ ಕಾನ್ಸೆಪ್ಟನ್ನು ಬೆಳೆಸಿದೆ, ಮನುಷ್ಯನಲ್ಲಿ ಯಾವ ದುರಹಂಕಾರವನ್ನು ಬೆಳೆಸಿದೆ ಅಂದರೆ, ಮನುಷ್ಯನಷ್ಟೇ ಸುಪ್ರೀಂ ಬೀಯಿಂಗು, ಉಳಿದರೆಲ್ಲರೂ ಸಬಾರ್ಡಿನೇಟು. ಅವರು ಯಾರ ಪ್ರಾಣಿಗಳಿಗೆ ಈ ಬದುಕಿನಲ್ಲಿ, ಈ ಪ್ರಕೃತಿಯಲ್ಲಿ, ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಹಕ್ಕಿಲ್ಲ ಅನ್ನುವಂಥ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ವಿಜ್ಞಾನವಾದ, ತಂತ್ರಜ್ಞಾನವಾದ ಬೆಳೆಸಿದೆ. ಆದರೆ ಇದು ಶುದ್ಧ ತಪ್ಪು. ಈ ಜಗತ್ತಿನಲ್ಲಿ, ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಹಕ್ಕಿದೆ.
ಎವ್ರಿ ಬೀಯಿಂಗ್ ಹ್ಯಾಸ್ ರೈಟ್ ಟು ಲಿವ್. ಆದ್ರಿಂದ ಪ್ರತಿಯೊಂದು ಜೀವಿಯು ಕೂಡ ಇಲ್ಲಿಯ ಈ ಪ್ರಪಂಚದ, ಈ ಜಗತ್ತಿನ, ಈ ಯೂನಿವರ್ಸಿನ ಪಾರ್ಟ್ನರ್ ಅವರು. ಹಾಗಾಗಿ ನಾವು ಬದುಕಬೇಕು, ಇತರ ಜೀವಿಗಳಿಗೂ ಕೂಡ ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ತತ್ವವನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ಒಂದು ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಎಕಲಾಜಿಕಲ್ ಬ್ಯಾಲೆನ್ಸ್ ಏನಾಗ್ತಾ ಹೋಗ್ತದೆ, ಕೆಟ್ಟ ಹೋಗ್ತದೆ. ಕೆಟ್ಟ ಹೋದಾಗ ಆಗ ಪಕ್ಷಿಗಳು ಉಳಿಯಲ್ಲ, ಪ್ರಾಣಿಗಳು ಉಳಿಯಲ್ಲ, ಮನುಷ್ಯರು ಕೂಡ ಉಳಿಯಲ್ಲ. ನೋಡಿ, ಈಗಾಗಲೇ ನಾವು ವಿಜ್ಞಾನ ತಂತ್ರಜ್ಞಾನದ ನೆಗೆಟಿವ್ ಎಫೆಕ್ಟ್ ಅನ್ನು ನಾವು ಗಮನಿಸ್ತಾ ಹೋಗೋಣ. ವಿಜ್ಞಾನ ತಂತ್ರಜ್ಞಾನದ ನೆಗೆಟಿವ್ ಎಫೆಕ್ಟ್ನಲ್ಲಿ ಬಹಳ ಮುಖ್ಯವಾದದ್ದು ಅರ್ಬನೈಜೇಷನ್ ಮತ್ತು ಇಂಡಸ್ಟ್ರಿಯಲೈಜೇಷನ್. ಅರ್ಬನೈಜೇಷನ್, ಇಂಡಸ್ಟ್ರಿಯಲೈಜೇಷನ್ ಎರಡೂ ಕೂಡ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅವು ಒಂದಕ್ಕೊಂದು ಜೊತೆಯಾಗಿ ಪ್ಯಾರಲಲ್ ಆಗಿ ಹೋಗ್ತವೆ. ಎಲ್ಲಿ ಇಂಡಸ್ಟ್ರಿಯಲೈಜೇಷನ್ ಜಾಸ್ತಿ ಸ್ಪೀಡಾಗಿ ಬೆಳೀತದೋ ಅಲ್ಲಿ ನಗರೀಕರಣವು ಕೂಡ ಸ್ಪೀಡಾಗಿ ಬೆಳೀತದೆ. ಈ ನಗರೀಕರಣ ಮತ್ತು ಕೈಗಾರಿಕೀಕರಣ ಇವೆರಡೂ ಏನನ್ನು ಮಾಡ್ತವೆ ಅಂತ ಹೇಳಿದ್ರೆ, ಭೂಮಿಯ ಒತ್ತುವರಿಯನ್ನ ಮಾಡ್ತವೆ. ಅಂದರೆ ಅರಣ್ಯ ನಾಶಕ್ಕೆ ಕಾರಣವಾಗ್ತವೆ. ಅರಣ್ಯಗಳು, ಕೃಷಿ ಭೂಮಿ ಅದು ಈ ಕೈಗಾರಿಕೆಯ ಮತ್ತು ನಗರದ ಭಾಗವಾಗ್ತಾ ಹೋದಂತೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಹೋಗ್ತದೆ, ಮರಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯ ಮೇಲೆ ಇದರ ಒಂದು ಪರಿಣಾಮ ಉಂಟಾಗ್ತದೆ. ಅದರ ಜೊತೆಗೆ ಇದಕ್ಕೆ ರಿಲೇಟೆಡ್ ಆಗಿ ಈಗ ಎಷ್ಟೋ ಕ್ವಾರೀಸ್ಗಳು ನಡೀತವೆ, ಕಲ್ಲು ಕ್ವಾರಿಗಳು ನಡೀತಿರ್ತವೆ. ಅವು ಮೈನಿಂಗ್ ಅಂತ ಕರಿತೀವಿ. ಅವು ಎಲ್ಲ ಭಾಳ ರೀತಿಯ ಮೈನಿಂಗ್. ಈಗ ಲ್ಯಾಂಡ್ ಮೈನಿಂಗ್, ಮಣ್ಣನ್ನು ಅಗಿತಕ್ಕಂಥದ್ದು, ಕಲ್ಲನ್ನು ಅಗಿತಕ್ಕಂಥದ್ದು, ಗ್ರಾನೈಟ್ಸ್ ಅಗಿತಕ್ಕಂಥದ್ದು, ಆಮೇಲೆ ಇನ್ನು ರಸ್ತೆ ನಿರ್ಮಾಣಗಳಿಗೆ, ಕಟ್ಟಡಗಳಿಗೆ ಬೇಕಾಗ್ತಕ್ಕಂಥ ಬೋಲ್ಡರ್ಸ್ಗಳನ್ನು ಅಗಿತಕ್ಕಂಥದ್ದು, ದೊಡ್ಡ ಸ್ಟೋನ್ಸ್ಗಳನ್ನು ತೆಗಿತಕ್ಕಂಥದ್ದು, ಇವೆಲ್ಲ ಗಣಿಗಾರಿಕೆಗಳು, ಕಲ್ಲು ಗಣಿಗಾರಿಕೆಗಳು ಹೆಚ್ಚು ಬೃಹತ್ ಪ್ರಮಾಣದಲ್ಲಿ ನಡೀತಾ ಹೋಗ್ತವೆ. ಅವು ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ಮಾತ್ರ ಅಲ್ಲ, ಈ ಪ್ರಕೃತಿಯ ನಾಶಕ್ಕೂ ಕೂಡ ಅವು ಕಾರಣ ಆಗ್ತವೆ. ಹೀಗಾಗಿ ಮರ, ಗಿಡ, ಹಕ್ಕಿ, ಪಕ್ಷಿ ಇವೆಲ್ಲ ನಾಶ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ, ಈ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ಒಂದು ಕಡೆ ನಿರುದ್ಯೋಗ ಸೃಷ್ಟಿಯಾಗ್ತದೆ. ಅಂದ್ರೆ ಈಗ ಗ್ರಾಮೀಣ ವಲಯದಲ್ಲಿ ಸಾಕಷ್ಟು ಜನ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಕೃಷಿ ಕ್ಷೇತ್ರಕ್ಕೆ ಈ ವಿಜ್ಞಾನ ತಂತ್ರಜ್ಞಾನದಿಂದ ಧಕ್ಕೆ ಬರ್ತದೆ. ಯಾವ ಥರ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ನೀವು 2 ಎಕ್ಸಾಂಪಲ್ ತಗೊಂಡ್ರೆ ಸಾಕು. ಒಂದು ಹಾರ್ವೆಸ್ಟಿಂಗ್ ಮಷಿನ್ನು, ಟ್ರ್ಯಾಕ್ಟರು, JCB, ಈ 3 ಉದಾಹರಣೆ ತಗೊಂಡ್ರೆ ಸಾಕು. ನೀವು ಒಂದು JCB ಸುಮಾರು ಹಲವಾರು 100 ಜನರ ಶ್ರಮವನ್ನು ಅದು ಕಸ್ಕೊಂಡು ಬಿಡ್ತದೆ. ಅದು ಅದೇ ರೀತಿ ಒಂದು ಭತ್ತ ಕೊಯ್ಯೋ ಒಂದು ಹಾರ್ವೆಸ್ಟಿಂಗ್ ಮಷಿನ್ ಇವತ್ತು ಒಂದು ದಿನಕ್ಕೆ ಅದು 15-20 ಎಕರೆ ಅದು ಕಟಾವು ಮಾಡಬಲ್ಲದು. ಅದು ಸುಮಾರು 100 ಜನರ ಕೆಲಸವನ್ನು ಕಸ್ಬಿಡ್ತದೆ ಅದು. ಅದೇ ರೀತಿ ಒಂದು ಟ್ರ್ಯಾಕ್ಟರ್. ಹೀಗೆ ಮನುಷ್ಯ ಹೆಚ್ಚು ಯಂತ್ರಗಳನ್ನು ಅವನು ಅವಲಂಬಿಸ್ತಾ ಹೋಗೋದ್ರಿಂದ ಏನಾಗ್ತದೆ, ಮನುಷ್ಯರಿಗೆ ಕೆಲಸ ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗ ಕೃಷಿ ಕ್ಷೇತ್ರದ ಅಸಂಘಟಿತ ಕಾರ್ಮಿಕರಿಗೆ ಹಳ್ಳಿಗಳಲ್ಲಿ ನಿರಂತರವಾಗಿ ಕೆಲಸ ಸಿಗದೆ ಹೋಗ್ತದೋ ಆಗ ಅವರ ಜೀವನ ದುಸ್ತರವಾಗ್ತದೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಳ್ಳಿಯನ್ನು ಬಿಟ್ಟು ಪಟ್ಟಣಗಳಿಗೆ ಮೈಗ್ರೇಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ವಲಸೆ ಬರ್ತಾರೆ. ಎಲ್ಲೆಲ್ಲಿ ಅವರು ಬಂದು ಬೆಂಗಳೂರಂಥ ದೊಡ್ಡ ಮಹಾನಗರಗಳನ್ನು ಸೇರಿ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಅವಲಂಬಿಸಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಹೋಗ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗ್ತವೆ, ಒಂದು ಕಡೆ ನಗರಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ, ಜನದಟ್ಟಣೆ ಜಾಸ್ತಿ ಆಗ್ತಾ ಹೋಗ್ತದೆ, ವಾಹನಗಳ ಸಂಚಾರ ಜಾಸ್ತಿ ಆಗ್ತಾ ಹೋಗ್ತದೆ. ನಗರಗಳಲ್ಲಿ ಎಲ್ಲ ರೀತಿಯ ರಿಕ್ವೈರ್ಮೆಂಟ್ಸು ಹೆಚ್ಚು ನಾವು ಒದಗಿಸ್ಬೇಕಾಗ್ತದೆ, ಫುಲ್ಫಿಲ್ ಮಾಡಬೇಕಾಗ್ತದೆ. ಅಲ್ಲಿ ಆಸ್ಪತ್ರೆ ಇರ್ಬೋದು, ಕುಡಿಯೋ ನೀರಿರ್ಬೋದು, ಮತ್ತೊಂದಿರ್ಬೋದು. ಅದೇ ರೀತಿ ಹೆಚ್ಚು ಅಲ್ಲಿ ವಾಹನಗಳು ಉಂಟಾಗೋದ್ರಿಂದ ಏನಾಗ್ತದೆ, ಮಾಲಿನ್ಯ, ಪರಿಸರ ಮಾಲಿನ್ಯ, ಎಲ್ಲ ರೀತಿಯ ಮಾಲಿನ್ಯ, ತ್ರಿವಿಧ ಮಾಲಿನ್ಯಗಳು ಏನದವಲ್ಲ ಅವೆಲ್ಲವೂ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ. ಈಗ ಒಂದು ಹಳ್ಳಿ ವಿಚಾರ ಗಮನಿಸಿ ಪಟ್ಟಣಕ್ಕೆ ಬರೋಣ. ನೋಡಿ, ಹಳ್ಳಿಯಲ್ಲಿ ಏನಾಗ್ತದೆ ಅಂದರೆ, ಒಂದು ಕಡೆ ಯಂತ್ರ ನಾಗರಿಕತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಚ್ಚು ಇವತ್ತು ನೋಡ್ರಿ, ಔಷಧಿ ಹೊಡೆಯೋ ತಗೊಳ್ಳಿ. ಫಸ್ಟು ಒಂದು ಕ್ಯಾನ್ಗಳನ್ನು ಹೆಗಲಿಗೆ ಹಾಕೊಂಡ್ಬಿಟ್ಟು ಅದರಿಂದ ಪಂಪ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ರು. ಆಮೇಲೆ ಅದಕ್ಕೆ ಬ್ಯಾಟ್ರಿಗಳು ಬಂದವು. ಅದಾದ್ಮೇಲೆ ಏನಾಯಿತು, ಪೆಟ್ರೋಲ್ ಪಂಪ್ ಬಂತು. ಈಗೇನು ಬಂತು, ಡ್ರೋನ್ ಬಂತು. ಈಗ ಪೆಟ್ರೋಲ್ ಪಂಪ್ನಿಂದ ಅಥವಾ ಮನುಷ್ಯ ಹೆಗಲಿಗೆ ಹಾಕೊಂಡು ಹೊಡೆಯೋ ಕ್ಯಾನ್ನಿಂದ ಔಷಧಿ ಹೊಡೆಯೋಕ್ಕಂದ್ರೆ ಜನಗಳು ಜಾಸ್ತಿ ಬೇಕು.
ಆದ್ರೆ ಇವತ್ತು ಡ್ರೋನ್ ನಿಂದ ಔಷಧಿ ಹೊಡೆಯೋದಾದ್ರೆ ಸ್ವಲ್ಪ ಜನ ಯಾರೋ ಒಬ್ಬರು ಆಪರೇಟ್ ಮಾಡ್ತಾನೆ, ಒಂದು 2-3 ಜನರು ಮಾಡೋ ಕೆಲಸ 10 ಜನ 20 ಜನ ಮಾಡುವಷ್ಟು ಕೆಲಸದಲ್ಲಿ ಒಂದು ಡ್ರೋನ್ ಮಾಡಿಬಿಡುತ್ತೆ. ನೋಡಿ, ಹೀಗೆ ಒಂದ್ ಕಡೆ ಶ್ರಮ ಹಿಂಗೆ ಕಿತ್ಕೊಂತ ಹೋಗ್ತದೆ ಅದು. ಅದೇ ರೀತಿ ಈಗ ಟ್ರ್ಯಾಕ್ಟರ್ಗಳ ಬಳಕೆ ಆಗಿರೋದ್ರಿಂದ ದನಕರುಗಳ ಸಾಕಣೆ ಕಡಿಮೆ ಆಗ್ತಾ ಹೋಗ್ತೈತಿ. ದನಕರುಗಳ ಸಾಕಣೆ ಯಾವಾಗ ಕಡಿಮೆ ಆಗ್ತಾ ಹೋಗ್ತೈತಿ, ಆಟೋಮೆಟಿಕಲಿ ನಾವು ಸಾವಯವ ಕೃಷಿ ಇವತ್ತು ಗೊಬ್ಬರ ಅಂತ ನಾವೇನು ಹೇಳ್ತಿದ್ವಿ, ಆ ಸಗಣಿ ಗೊಬ್ಬರ ಅದನ್ನೆಲ್ಲ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಒಬ್ಬ ರೈತ ತನಗೆ ಬೇಕಾದಷ್ಟು, ತನ್ನ ಹೊಲಕ್ಕೆ ಬೇಕಾದಷ್ಟು ಗೊಬ್ಬರ ಮಾರದಿರಲಿ, ತನ್ನ ಹೊಲಕ್ಕೆ ಬೇಕಾದಷ್ಟು ಗೊಬ್ಬರ ತಾನು ಉತ್ಪಾದನೆ ಮಾಡಿಕೊಳ್ಳದೆ ಹೋಗ್ತಾನೆ. ಆಮೇಲೆ ಇವತ್ತು ಆಧುನಿಕ ಪರಿಸ್ಥಿತಿಯಲ್ಲಿ ಊರುಗಳು ಯಾವ ಮಟ್ಟದಲ್ಲಿ ಇದಾವೆ ಅಂತಂದ್ರೆ, ಒಂದು ಊರಿನಲ್ಲಿ 100ರಿಂದ 200 300 ಟ್ರ್ಯಾಕ್ಟರ್ಗಳು ಸಿಗ್ಬೋದು, ಆದ್ರೆ ಎತ್ತುಗಳು ಸಿಗಲ್ಲ. ಇಡೀ ಒಂದು ಗ್ರಾಮ ಸುತ್ತಾಕಿದ್ರೆ 2ರಿಂದ 4 ಜೊತೆ ಇವತ್ತು ಎತ್ತು ಕಟ್ಕೊಂಡಂತ ಜನಗಳು, ಕುಟುಂಬಗಳು ಸಿಗ್ತವೆ. ಆದ್ರಿಂದ ದನಕರುಗಳ ಸಾಕಾಣಿಕೆ, ಅವುಗಳಿಂದ ಉತ್ಪನ್ನ ಆಗ್ತಕ್ಕಂಥ ಸಗಣಿ ಅಥವಾ ಅದರಿಂದ ಗಂಜಾಳ ಅಂತ ನಾವೇನಂತಿದ್ವಿ, ಇವುಗಳ ಪ್ರಮಾಣ ಕಡಿಮೆ ಆದಂಗೆಲ್ಲ ರೈತರು ಅವರು ಆಟೋಮೆಟಿಕಲಿ ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಮತ್ತು ಇನ್ಸೆಕ್ಟಿಸೈಡ್ ಮೇಲೆ ಅವಲಂಬಿಸ್ತಕ್ಕಂಥ ಪ್ರಸಂಗ ಬರ್ತೈತಿ. ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ ಬಳಕೆ ಮಾಡೋದ್ರಿಂದ ಭೂಮಿಯ ಸತ್ವ ಕಡಿಮೆ ಆಗ್ತಾ ಹೋಗ್ತೈತಿ, ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಂತ ಹೋಗ್ತೈತಿ, ಆಮೇಲೆ ಅದ್ರ ಗುಣಮಟ್ಟ ಕೆಡ್ತಾ ಹೋಗ್ತದೆ ಅದು. ನೋಡಿ, ಹೀಗೆ ಒಂದು ಕಡೆ ಈ ಯಂತ್ರ ನಾಗರಿಕತೆಯಿಂದ ಈ ತರದ ವಾತಾವರಣ ಒಂದು ಕಡೆ ಉಂಟಾದ್ರೆ, ಮತ್ತೊಂದು ಕಡೆ ನೋಡ್ರಿ, ಈ ಕೃಷಿ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೈಬ್ರಿಡೈಸೇಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಬೆಳೆಯ ಕ್ಷೇತ್ರದ ಮೊನೋಕಲ್ಚರ್ಗೆ ಕಾರಣ ಆಗ್ತದೆ. ಅಂದ್ರೆ ಏಕ ಸಂಸ್ಕೃತಿ ಅಂತ ಕರಿತೀವಿ ನಾವು. ಯಾವುದಕ್ಕೆ ಏಕ ಸಂಸ್ಕೃತಿ ಅಂತ ಕರಿತೀವಿ ಅಂದ್ರೆ, ಎಲ್ಲ ವೈವಿಧ್ಯಮಯವಾದ ತಳಿಗಳನ್ನ ನಾಶ ಮಾಡಿ ಒಂದು ತಳಿಯನ್ನ ಮುಂದಕ್ಕೆ ತರ್ತಕ್ಕಂಥದ್ದು, ಇದು ಮೊನೋಕಲ್ಚರ್. ಈಗ ಭತ್ತ ಒಂದು 200-300 ತಳಿಗಳು, ವಂದನಾ ಶಿವ ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ಆ 200-300 ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಪೌಷ್ಟಿಕಾಂಶ ಕೊಡ್ತಕ್ಕಂಥ, ಬೇರೆ ಬೇರೆ ರೀತಿಯ ಒಂದು ರೆಸಿಸ್ಟೆನ್ಸ್ ಪವರ್ ಉಳ್ಳಂತ ಭತ್ತದ ತಳಿಗಳು ನಾಶವಾಗಿ ಯಾವುದೋ ಬೆರಳೆಣಿಕೆಯಷ್ಟು ಹೈಬ್ರಿಡೈಸ್ಡ್ ಆಗಿರ್ತಕ್ಕಂಥ ತಳಿಗಳು ಬರ್ತಾ ಹೋಗ್ತವೆ. ನೋಡಿ, ಇದು ಒಂದು, ಇದು ಮೊನೋಕಲ್ಚರ್. ಇದು ಅದೇ ರೀತಿ ನೀವು ಪಶುಗಳನ್ನ ಸಾಕಾಣಿಕೆ ತಗೊಳ್ಳಿ. ನೀವು ಇವತ್ತು ಆಯಾ ಪ್ರದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಹಸುಗಳು, ದನಕರುಗಳು, ಇವೆಲ್ಲ ಎಮ್ಮೆಗಳಿರಲಿ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರ್ತವೆ. ಆದರೆ ಇದು ಕೂಡ ಹೈಬ್ರಿಡೈಸೇಷನ್ಗೆ ಆಗಿರೋ ಕಾರಣಕ್ಕಾಗಿ ಈಗ ಮೌಳೆ ಆಕಳ, ಮೌಳೆಮ್ಮಿ ಈ ತರ ಉತ್ಪನ್ನವಾಗಿ ಜವಾರಿ ತಳಿಗಳು ಹಿಂದಕ್ಕೆ ಸರಿತಾ ಹೋಗ್ತವೆ, ನಾಶವಾಗ್ತಾ ಹೋಗ್ತವೆ. ಒಂದು ನಾಯಿಯಿಂದ ತಗೊಳ್ಳಿ, ಇವತ್ತು ಯಾರು ಜವಾರಿ ನಾಯಿಗಳನ್ನ ಸಾಕುವವರಿಲ್ಲ. ಅವು ಬೀದಿ ನಾಯಿಗಳಾಗಿ ಎಲ್ಲೋ ಬಿದ್ದು ಸತ್ತೋಗ್ತವೆ, ಅನ್ನ ಇಲ್ಲದೆ ಸತ್ತೋಗ್ತವೆ. ಆದ್ರೆ ಯಾವುದೇ ಪ್ರಯೋಜನವಿಲ್ಲದಂತ ನಾಯಿಗಳು ಇವತ್ತು ನಮ್ಮ ಮನುಷ್ಯರ ಅಡಿಗೆ ಮನೆಯಲ್ಲಿ ವಾಸ ಮಾಡ್ತವೆ. ಅವರಿಂದ ಇಂಗ್ಲಿಷ್ ಮಾತಾಡ್ತಾ ಅವರಿಂದ ಪೋಷಣೆ ಮಾಡಿಸ್ಕೊಳ್ತಾ ಹೋಗು, ಅವ್ರಿಗೇನು ಉಪಕಾರ ಮಾಡಲ್ಲ. ಆದ್ರೆ ಮನುಷ್ಯರಿಗೆ ನಿಜವಾಗಲೂ ಉಪಕಾರಿಯಾಗಿರ್ತಕ್ಕಂಥ, ಒಂದು ಹೊರಗಡೆ ಹಾವು ಬಂದ್ರೆ ಕೊಂದಾಗ್ತಕ್ಕಂಥ ಒಂದು ನಾಯಿ, ಅಥವಾ ಒಬ್ಬ ಮಾಲಕನಿಗೆ ತನ್ನ ಪ್ರಾಣ ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥ ನಾಯಿ, ಒಂದು ಕುರಿಗೆ ಒಂದು ತೋಳ ಬರ್ತೈತೆ ಅಂದ್ರೆ ಅದನ್ನ ತಡಿತಕ್ಕಂಥ ಒಂದು ನಾಯಿ, ಇವತ್ತು ಸಾಕುವವರಿಲ್ಲದೆ ಅದು ಬೀದಿಯಲ್ಲಿ ಬಿದ್ದು ಸತ್ತೋಗ್ತದೆ. ಇಂಥ ಯಾವುದೇ ಕೆಲಸವನ್ನು ಮಾಡಲಾಗದಂಥ ಕೇವಲ ಶೋಕಿ ನಾಯಿಗಳು ಇವತ್ತು ನಮ್ಮ ಜನರ ಪ್ರೀತಿಗೆ ಪಾತ್ರವಾಗ್ತವೆ. ನೋಡಿ, ಇದು ಆಧುನಿಕ ನಾಗರಿಕತೆ ಬೆಳೆಸ್ತಕ್ಕಂಥದ್ದು. ಹೀಗೆ ಹಳ್ಳಿಗಳಲ್ಲಿ ಈ ರೀತಿ ವಾತಾವರಣ ಉಂಟಾಗೋದ್ರಿಂದ ಅಲ್ಲಿಯ ಕೃಷಿ ಕ್ಷೇತ್ರದ ಕೆಲಸಗಳನ್ನ ಯಂತ್ರಗಳು ಕಸ್ಕೊಳ್ಳೋದ್ರಿಂದ ಆ ಜನಗಳು ಪಟ್ಟಣಗಳಿಗೆ ಮೈಗ್ರೇಟ್ ಆಗ್ತಕ್ಕಂಥದ್ದು ಒಂದು. ಇನ್ನೊಂದು, ನಮ್ಮ ಸರ್ಕಾರಗಳು ಹಳ್ಳಿಗಳನ್ನ ಹೆಚ್ಚು ಪಟ್ಟಣಗಳ ಮಟ್ಟಕ್ಕೆ ಅಭಿವೃದ್ಧಿಗೊಳಿಸ್ತಾ ಇಲ್ಲ. ಶಾಲಾ ಕಾಲೇಜುಗಳಿರಲಿ, ಆಸ್ಪತ್ರೆ ಇರಲಿ, ರಸ್ತೆ ಇರಲಿ, ಮತ್ತೊಂದಿರಲಿ, ಇವತ್ತೆಲ್ಲರೂ ಕೂಡ ಆಧುನಿಕ ಇಂಗ್ಲಿಷ್ ಮೀಡಿಯಂ ಶಿಕ್ಷಣಕ್ಕೆ ವ್ಯಾಮೋಹಗೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ, ನಗರ ಪಟ್ಟಣಗಳಲ್ಲಿ ಲಭ್ಯವಿರ್ತಕ್ಕಂಥ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಓದಿಸ್ಲಿಕ್ಕೋಸ್ಕರ ತಮ್ಮ ಹಳ್ಳಿಗಳ ಜೀವನವನ್ನು ತೊರೆದು ಅಲ್ಲಿಯ ಭೂಮಿಯನ್ನು ಬೇರೆ ಯಾರಿಗೂ ಬಿಟ್ಟು ನಗರ ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು ಸಾಕಷ್ಟು ಇದ್ದಾರೆ. ಹೀಗಿರುವಾಗ ಮೈಗ್ರೇಷನ್ ಹೆಚ್ಚು ಆಗ್ಲಿಕ್ಕೆ ಈ ರೀತಿಯ ಆಧುನಿಕ ಶಿಕ್ಷಣ, ಯಂತ್ರಗಾರಿಕೆ ಮತ್ತು ಈ ಸರ್ಕಾರಗಳು ಹಳ್ಳಿಗಳ ಅಭಿವೃದ್ಧಿಯ ಬಗ್ಗೆ ತೋರ್ತಕ್ಕಂಥ ತಾತ್ಸಾರ, ಇವೆಲ್ಲವೂ ಕಾರಣವಾಗಿ ನಗರಗಳು ಲೋಡ್ ಆಗ್ತಾ ಹೋಗ್ತವೆ.
ಆಮೇಲೆ ನಗರ ಪಟ್ಟಣಗಳು ತಗೊಳ್ಳಿ, ಅಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವತ್ತು ಈ ರೀತಿಯ ಜನಸಂಖ್ಯೆ ಜನದಟ್ಟಣೆ ಜಾಸ್ತಿ ಆಗ್ತಾ ಹೋಗ್ತತಿ, ಅಲ್ಲಿ ಸೋಷಿಯಲ್ ಕ್ರೈಮ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಈ ಸೋಷಿಯಲ್ ಕ್ರೈಮ್ಸ್ ಜೊತೆಗೆ ಇನ್ನೊಂದು ವಿಷಯ ನಾವು ಮಾತಾಡ್ಲೇಬೇಕು, ಏನಂದ್ರೆ ನಮ್ಮ ನಗರಗಳ ವ್ಯವಸ್ಥೆ ಮತ್ತು ಟೋಟಲಿ ಇದೊಂದು ಉತ್ಪಾದನಾ ವ್ಯವಸ್ಥೆ ಅಂತ ತಗೋಬಹುದು ನಾವು. ಇವತ್ತೇನು ಇಂಡಸ್ಟ್ರಿಯಲೈಸೇಷನ್ ಏನಿದೆಯಲ್ಲ, ಆ ಇಂಡಸ್ಟ್ರಿಯಲೈಸೇಷನ್ ನಲ್ಲಿ ಅವೈಜ್ಞಾನಿಕವಾದ ಕ್ರಮಗಳು ಅವು ನಡೀತಾ ಇದ್ದಾವೆ. ಯಾವ ತರ ಅವೈಜ್ಞಾನಿಕ ಕ್ರಮ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ನಗರದಲ್ಲಿ ಒಂದು ಏರಿಯಾ, ಈಗ ಬೆಂಗಳೂರಿನಲ್ಲಿ ಪೀಣ್ಯ ಇರ್ಬೋದು, ನೆಲಮಂಗಲ ಇರ್ಬೋದು, ಮತ್ತೊಂದಿರ್ಬೋದು, ಅಲ್ಲಿ ಎಷ್ಟೋ ಇಂಡಸ್ಟ್ರಿಯಲ್ ಕಾರ್ಖಾನೆಗಳು ತೆರೆದಿರ್ತವೆ. ಆದ್ರೆ ಆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸಗಾರರ ಮನೆಗಳು, ಅವರ ನಿವಾಸಗಳು ಮಾತ್ರ ಬೆಂಗಳೂರಿನ ವಿಭಿನ್ನವಾದ ಮೂಲೆ ಮೂಲೆಗಳಲ್ಲಿ ಹಂಚೋಗಿರ್ತವೆ. ಒಬ್ರು ಯಾರೋ ವಿಜಯನಗರದಲ್ಲಿರ್ತಾರೆ, ಇನ್ನೊಬ್ರು ಯಾರೋ ಜಯನಗರದಲ್ಲಿರ್ತಾರೆ, ಮತ್ತೊಬ್ರು ಶಿವಾಜಿನಗರದಲ್ಲಿರ್ತಾರೆ, ಇನ್ನೊಬ್ರು ಇಂದಿರಾನಗರದಲ್ಲಿರ್ತಾರೆ. ಹಿಂಗೆ ಬೇರೆ 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 ಮೂಲೆಗಳಲ್ಲಿ ಅವರವರಿಗೆ ಎಲ್ಲೆಲ್ಲಿ ತಮ್ಮ ತಮ್ಮ ವಾಸದ ನೆಲೆಗಳು ಸೂಕ್ತ ಅನ್ನಿಸ್ತಾವ ಅಲ್ಲೆಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಒಂದು. ಎರಡನೇದು, ಅವರ ಕುಟುಂಬದೊಳಗೆ ಇರ್ತಕ್ಕಂಥ 2-3 ಜನ ಮಕ್ಕಳುಗಳು ಅವರು ವಿಭಿನ್ನವಾದ ಶಾಲಾ ಕಾಲೇಜುಗಳಿಗೆ ಹೋಗುವಂತವರಾಗಿರ್ತಾರೆ. ನೋಡಿ, ಇಲ್ಲಿ ನೀವು ಒಂದೇ ಒಂದು ಕುಟುಂಬದ ಪರಿಸ್ಥಿತಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ. ಒಬ್ಬ ತಂದೆ ಪೀಣ್ಯದಲ್ಲೋ ನೆಲಮಂಗಲದಲ್ಲೋ ಕೆಲಸ ಮಾಡಬೇಕು, ಶಿವಾಜಿನಗರದಲ್ಲಿ ಮನೆ ಇದೆ ಅಂತ ತಿಳ್ಕೊಳ್ಳೋಣ. ಆತನ ಒಬ್ಬ ಮಗಳು ಯಾವುದೋ ಜಯನಗರದ ಕಾಲೇಜಿಗೆ ಹೋಗ್ಬೇಕು, ಅಥವಾ ಇನ್ನೊಂದು ಯಾವುದೋ ನಗರದ ಕಾಲೇಜ್ಗೆ ಹೋಗ್ಬೇಕು. ಹೀಗೆ ಅಲ್ಲಿ ಜೀವನ ವ್ಯವಸ್ಥೆ ಏನಾಗ್ತತೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಒಂದು ವಾಹನ ಅಲ್ಲ, ತಲೆಗೊಂದು ವಾಹನವನ್ನ ಇಟ್ಕೊಳ್ಳುವಂತ ಒಂದು ಅನಿವಾರ್ಯತೆಯನ್ನ ಈ ನಗರ ವ್ಯವಸ್ಥೆ ಕ್ರಿಯೇಟ್ ಮಾಡ್ತದೆ. ಹಂಗಾಗಿ ಸಹಜವಾಗಿಯೇ ನಗರಗಳಲ್ಲಿ ಏನಾಗ್ತತಿ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಟ್ರಾಫಿಕ್ ಜಾಸ್ತಿ ಆಗ್ತವೆ, ಟ್ರಾಫಿಕ್ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ಪೊಲ್ಯೂಷನ್, ಸಹಜವಾಗಿ ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್ಗಳು ಉದ್ಭವ ಆಗ್ತವೆ. ನಮ್ಮದೇ ಒಬ್ಬ ಮಿತ್ರರು ಬೆಂಗಳೂರಲ್ಲಿ ಅವರು ಇತ್ತೀಚೆಗೆ ವರ್ಗಾವಣೆಯಾಗಿ ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು 8-9 ಕಿಲೋಮೀಟರ್ ತಮ್ಮ ಮನೆಯಿಂದ ಕಾಲೇಜಿಗೆ ಹೋಗ್ಲಿಕ್ಕೆ ಪ್ರತಿದಿನ 2ರಿಂದ 2.25 ತಾಸು ಹೋಗ್ಲಿಕ್ಕೆ ಬೇಕು, ಬರ್ಲಿಕ್ಕೆ 2.25 ತಾಸು ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ 4.5 ಗಂಟೆಗಳನ್ನ ಬರೀ ಅವನು ಪ್ರಯಾಣಕ್ಕೆ ಕಳೆದ್ರೆ, ಅಲ್ಲೊಂದು 5-6 ತಾಸು ಅವ್ನು ಕೆಲಸ ಮಾಡಿದ್ರೆ ಅಲ್ಲಿಗೆ 10 ತಾಸು ಹೋಯ್ತು. ಬರೀ ಪ್ರಯಾಣಕ್ಕೆ 4-5 ತಾಸು ಹೋತಂದ್ರೆ ಆತನಿಂದ ಎಷ್ಟೊಂದು ಬೇರೆ ಏನನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಆತನಿಂದ ಏನಾದರೂ ಅಧ್ಯಯನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವೇ? ಒಬ್ಬ ಅಧ್ಯಾಪಕ ಆತ ಏನಾದರೂ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ? ಏನಿಲ್ಲ. ನೋಡಿ, ಹೀಗಾಗಿ ಈ ನಗರ ವ್ಯವಸ್ಥೆಗಳು, ಈ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಅವೈಜ್ಞಾನಿಕವಾದ ಇದನ್ನ ಅವೈಜ್ಞಾನಿಕ ಅಂತ ನಾನು ಯಾಕೆ ಕರಿತೀನಿ ಅಂದ್ರೆ, ಒಂದು ಉತ್ಪಾದನಾ ಕ್ಷೇತ್ರದ ಕಾರ್ಖಾನೆಗಳು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಾರರಿಗೆ ಅದಕ್ಕೆ ಎಕ್ಸೆಸಿಬಲ್ ಆಗಿ, ಕ್ಲೋಸ್ ಆಗಿ, ತೀರಾ ಅತಿ ದೂರ ಅಲ್ಲ, ಅನತಿ ದೂರದಲ್ಲಿ ಒಂದು ವಾಸದ ನೆಲೆಯನ್ನ ಸ್ಥಾಪಿಸಿದ್ರೆ, ಅಂದ್ರೆ ಮನೆಗಳ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ರೆ, ಆ ಮಕ್ಕಳು ಓದಲಿಕ್ಕೆ ಬೇಕಾದಂತ ಸ್ಕೂಲು ಕಾಲೇಜುಗಳನ್ನ, ಅವರಿಗೆ ಬೇಕಾದಂತ ಆಸ್ಪತ್ರೆ ಇತ್ಯಾದಿಗಳನ್ನ ಅಲ್ಲಿ ತೆರೆದ್ರೆ ವಾಹನಗಳ ಬಳಕೆ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ನಾವು ವಾಹನಗಳ ಸಂಖ್ಯೆ ಕಡಿಮೆ ಮಾಡ್ತಾ ಹೋಗ್ಬೋದು, ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡ್ತಾ ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಕೂಡ ನಾವು ಇನ್ನೂ ಒಂದು ನ್ಯಾಷನಲ್ ಮಟ್ಟದ ವಿಚಾರವನ್ನು ಕೂಡ ಮಾತಾಡಬಹುದು. ಏನಂದ್ರೆ, ಈಗ ದೊಡ್ಡ ದೊಡ್ಡ ಎಂಜಿನ್ಗಳನ್ನ ತಯಾರು ಮಾಡ್ತಾರೆ, ಅದರ ಸ್ಪೇರ್ಸು ಎಲ್ಲೆಲ್ಲೋ ದೇಶದ ಮೂಲೆಯಲ್ಲಿ ಉತ್ಪಾದನೆ ಆಗ್ತವೆ. ಅದನ್ನ ಅಸೆಂಬಲ್ ಒಂದ್ ಕಡೆ ಮಾಡ್ತಾರೆ, ಅವೆಲ್ಲವನ್ನು ಲೋಡ್ ಆಗಿ ಒಂದ್ ಕಡೆ ತಂದು ಸಂಗ್ರಹ ಮಾಡ್ತಾರೆ. ಇವೆಲ್ಲವೂ ಕೂಡ ಬೃಹತ್ ಹೆದ್ದಾರಿ ನಿರ್ಮಾಣ ಮಾಡ್ಲಿಕ್ಕೆ, ದೊಡ್ಡ ದೊಡ್ಡ ರೈಲ್ವೆ ಲೈನ್ಗಳನ್ನ ಹಾಕ್ಲಿಕ್ಕೆ ಕಾರಣ ಆಗ್ತದೆ. ಹೀಗೆ ಮಾಡೋದ್ರಿಂದ ಏನಾಗ್ತತಿ, ಪಟ್ಟಣಗಳು ಗಾತ್ರದಲ್ಲಿ ದೊಡ್ಡದಾಗ್ತವೆ, ಜನಸಂಖ್ಯೆ ದಟ್ಟಣೆ ಆಗ್ತತಿ, ಸೋಷಿಯಲ್ ಕ್ರೈಮ್ಸ್ ಆಗ್ತವೆ, ಅಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರಗಳು ಇವತ್ತು ಈ ರೀತಿಯ ಯಂತ್ರೀಕರಣ, ವಿಜ್ಞಾನದ ಪ್ರಭಾವದಿಂದ ಬದುಕು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅನ್ನೋದನ್ನ ಗಮನಿಸಿ ಇದನ್ನ ಏನ್ ಮಾಡಬೇಕು, ಒಂಥರ ಈ ಜೀವನವನ್ನು ಎಲ್ಲ ಕೂಡ ಕೇಂದ್ರೀಕೃತ ವ್ಯವಸ್ಥೆ ಮಾಡೋದು ತುಂಬಾ ಅಪಾಯಕಾರಿ. ಇದು ಒಂದು ರೀತಿ ಕೇಂದ್ರೀಕೃತ ವ್ಯವಸ್ಥೆ ಅಂದ್ರೆ ಶಾಲಾ ಕಾಲೇಜು ದೊಡ್ಡ ಹಾಸ್ಪಿಟಲ್ ಅಂದ್ರೆ ಎಲ್ಲವೂ ನಗರದಲ್ಲೇ ಇರ್ತವೆ ಅಂತ. ಅದನ್ನ ಬಿಟ್ಟು ಇದನ್ನು ವಿಕೇಂದ್ರೀಕೃತ ವ್ಯವಸ್ಥೆಯನ್ನ, ಅಂದ್ರೆ ಅಲ್ಲಲ್ಲಿ ಹಳ್ಳಿಗಾಡುಗಳಲ್ಲಿ
ಆಯಾ ನಗರ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಒಂದು ವ್ಯವಸ್ಥೆಗಳು ಎಲ್ಲ ರೀತಿಯ ಸೌಲಭ್ಯಗಳು ಸಿಗುವಂತಾದ್ರೆ ಆಗ ಸಹಜವಾಗಿಯೇ ಮೈಗ್ರೇಷನ್ ಕಡಿಮೆ ಆಗ್ತದೆ. ಇದು ಒಂದು. ಎರಡನೇದಾಗಿ ಈಗ ನೋಡಿ, ಈಗ ನಗ ಈ ಯಂತ್ರ ನಾಗರಿಕತೆಯಿಂದ ನಾವೇನ್ ಮಾಡಿದ್ವಿ, ಸಂಪೂರ್ಣ ಉತ್ಪಾದನೆಗೆ ನಾವು ಯಂತ್ರವನ್ನ ಅವಲಂಬಿಸಿದ್ವಿ. ಯಂತ್ರವನ್ನ ಅವಲಂಬಿಸಿರೋ ಕಾರಣಕ್ಕಾಗಿ ಏನಾಯ್ತು, ಒಂದು ಕಡೆ ಗುಡಿ ಕೈಗಾರಿಕೆ ನಾಶವಾಗಿ ಹೋಯ್ತು. ಗುಡಿ ಕೈಗಾರಿಕೆ ಮಾತ್ರ ಅಲ್ಲ, ಆಧುನಿಕ ಬದುಕು ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಸಿದೆ ಅಂತ ಹೇಳಿದ್ರೆ, ಎಲ್ಲ ಗುಡಿ ಕೈಗಾರಿಕೆಗಳು ಮುಚ್ಚಿ ಹೋಗ್ತಾ ಬಂದವು. ಎಲ್ಲದೂ ಕೂಡ ಬೃಹತ್ ಕೈಗಾರಿಕೆಗಳ ಪಾರ್ಟ್ ಆಗ್ತಾ ಹೋಯ್ತು. ಅದೇ ರೀತಿ ಇಡೀ ಜೀವನ ಇವತ್ತು ಒಂದು ಆಹಾರ ತಗೊಳ್ಳಿ ನೀವು, ಆಹಾರ ಮನೆ ಅವರವರ ಮನೆಗಳಲ್ಲಿ ಆಹಾರ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅವರಿಗೆ ಒಂದು ಕುಟುಂಬ ತನಗೆ ಬೇಕಾದಂಥ ಉಪ್ಪಿನಕಾಯಿ ಇರ್ಬೋದು, ತನಗೆ ಬೇಕಾದಂಥ ಹಪ್ಪಳ ಸಂಡಿಗೆಗಳಿರ್ಬೋದು, ತನಗೆ ಬೇಕಾದಂಥ ಬೇರೆ ಯಾವುದೇ ದಿನಸುಗಳಿರ್ಬೋದು. ಇವತ್ತು ನಮ್ಮ ಜನ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಎಲ್ಲದನ್ನು ರೆಡಿಮೇಡ್ ತಗೊಂಡು ಬರ್ತಾರೆ. ಉಪ್ಪಿನಕಾಯಿ ರೆಡಿಮೇಡ್ ತಗೊಂಡು ಬರ್ತಾರೆ, ಹಪ್ಪಳಗಳ ಪ್ಯಾಕೆಟ್ ತಗೊಂಡ್ಬರ್ತಾರೆ, ಸಂಡಿಗೆಗಳ ಪ್ಯಾಕೆಟ್ ತಗೊಂಡ್ಬರ್ತಾರೆ, ನೂಡಲ್ಸ್ ತಗೊಂಡ್ಬರ್ತಾರೆ, ಶಾವಿಗೆ ಪ್ಯಾಕೆಟ್ಗಳನ್ನು ತಗೊಂಡು ಬರ್ತಾರೆ. ಹೌದಾ? ಇವ್ಯಾವು ಇವತ್ತು ಮನೆಗಳಲ್ಲಿ ಮಾಡ್ತಾ ಇಲ್ಲ. ಅದು ಅಂದ್ರೆ ಆಧುನಿಕ ಜೀವನ ತಗೊಂಬಂದು ನಮ್ಮನ್ನ ಅಲ್ಲಿಗೆ ನಿಲ್ಸಿದೆ. ಅಂದ್ರೆ ಇಡೀ ಬದುಕನ್ನು ನಾವು ಯಾರಿಗೆ ಒಪ್ಪಿಸ್ತಾ ಇದೀವಿ ಅಂತ ಹೇಳಿದ್ರೆ, ಕಾರ್ಖಾನೆಯ ಮಾಲಕರಿಗೆ ಒಪ್ಪಿಸ್ತಾ ಇದೀವಿ. ಅಂದ್ರೆ ಮನುಷ್ಯ ತನ್ನ ಜೀವನದ ಎಲ್ಲ ನರನಾಡಿಗಳನ್ನ ಒಂದು ಕಂಪನಿಗೆ ನಾವು ಒಪ್ಪಿಸ್ತಾ ಹೋಗಿ ಆ ಎಲ್ಲ ಕೌಶಲ್ಯಗಳನ್ನು ನಾವು ಕಳ್ಕೊಂತ ಬಂದ್ರೆ ನಾವೇನಾಗ್ತೀವಿ, ನಮ್ಮ ಇಡೀ ಬದುಕೆ ಅದು ಅತಂತ್ರವಾಗ್ತದೆ. ಅದು ಸ್ವತಂತ್ರ ಆಗಲ್ಲ, ಅತಂತ್ರವಾಗ್ತದೆ ಅದು. ಅಂದ್ರೆ ಅಲ್ಲಿ ಅವರು ತಯಾರು ಮಾಡಿದ್ರೆ ನಮ್ದು ಊಟ, ಅವರು ತಯಾರು ಮಾಡದೇ ಇಲ್ಲದ್ರೆ ನಮ್ದು ಊಟ ಇಲ್ಲ. ಬದುಕಿನ ಅತಂತ್ರ ಸ್ಥಿತಿ ಪ್ರಾರಂಭ ಆಗಿರೋದು ಯಾವಾಗ ಎಲೆಕ್ಟ್ರಿಕ್ ಶಕ್ತಿ, ವಿದ್ಯುತ್ ಶಕ್ತಿ ಬಂತ ಅವತ್ತೆ. ಈಗ ಒಂದು ಊರಿನಲ್ಲಿ ಅಕಸ್ಮಾತ್ 2 ದಿನ ಕರೆಂಟ್ ಹೋದ್ರೆ ಅಲ್ಲಿ ಎಷ್ಟೋ ಜನಗಳಿಗೆ ಹಿಟ್ ಮಾಡ್ಕೊಳ್ಳೋದು ಇವತ್ತು ಗೊತ್ತಿಲ್ಲ. ಯಾರಲ್ಲಿ ಬೀಸಕಲ್ಲುಗಳಿಲ್ಲ. ಅಂದ್ರೆ ಕರೆಂಟ್ ಇದ್ರೆ ಜೀವನ, ಕರೆಂಟ್ ಇದ್ರೆ ನೀರು, ಕರೆಂಟ್ ಇದ್ರೆ ಹಿಟ್ಟು, ಕರೆಂಟ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಮಟ್ಟ. ಇದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಅವರವರು ಮನೆಗೆ ಬೇಕಾದಂತ ತಿನಿಸುಗಳನ್ನ ಮಾಡ್ಕೊಳ್ಳುವಂತ ಶಕ್ತಿ ಇವತ್ತು ಕಳ್ಕೊಂಡಂತ, ಕೌಶಲ್ಯಗಳನ್ನ ಕಳ್ಕೊಂಡಂತ ವಾತಾವರಣ ಇವತ್ತು ಇದೇ ಆಧುನಿಕ ನಾಗರಿಕತೆಯಿಂದ ಇವತ್ತು ಉಂಟಾಗಿದೆ. ಹೌದಾ? ಹೀಗೆ ಮನುಷ್ಯ ಏನಾಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಯಂತ್ರ ನಾಗರಿಕತೆಯಿಂದ ಎಲ್ಲ ಸ್ಕಿಲ್ಗಳನ್ನ ಕಳ್ಕೊಂತ ಹೋಗ್ತಾನೆ. ಆಮೇಲೆ ವಾಹನಗಳ ಬಳಕೆ. ಇವತ್ತು ಒಂದು ಕಾಲಕ್ಕೆ ಸಹಜವಾಗಿ ಸುಮಾರು ಒಂದು 4-6 ಕಿಲೋಮೀಟರ್ ಊರಿನಲ್ಲಿ ನಡೆಯುವಂತ ಒಂದು ಪರಿಸ್ಥಿತಿಗಳಿದ್ವು. ಒಂದು ಮನೆ ಇನ್ನೊಂದು ಮನೆ ಊರಿನ 2 ದಿಕ್ಕಿನಲ್ಲಿದ್ದಾವೆ ಅಂತ ಹೇಳಿದ್ರೆ, ಆ ದಿಕ್ಕಿನ ಮನೆಯಿಂದ ಏನಾದ್ರೂ ಒಂದು ಸಾಮಗ್ರಿ ಇಸ್ಕೊಂಡು ಬರ್ಬೇಕಂದ್ರೆ ನಡ್ಕೊಂಡು ಹೋಗಿ ತಗೊಂಬರೋರು. ಯಾರನ್ನಾದ್ರೂ ಭೇಟಿ ಆಗ್ಬೇಕು, ಮಾತಾಡ್ಬೇಕಂದ್ರೆ ಅಲ್ಲಿ ನಡ್ಕೊಂಡು ಹೋಗೋರು. ಅಥವಾ ಬೆಳಗ್ಗೆ ಎದ್ದು ತಮ್ಮ ಹೊಲವರಿಗಳನ್ನ ನೋಡ್ಕೊಂಡ್ ಬರ್ಲಿಕ್ಕೆ 3-4 ಕಿಲೋಮೀಟರ್ ಸಹಜವಾಗಿ ನಡ್ಕೊಂಡ್ ಬರೋರು. ಆದ್ರೆ ಇವತ್ತು ಏನಾಗಿದೆ, ಬೈಕ್ಗಳು ಬಂದಿರೋದ್ರಿಂದ ಯಾರು ಕೂಡ ನಡಿಲಿಕ್ಕೆ ತಯಾರಿಲ್ಲ. 1 ಕಿಲೋಮೀಟರ್ ಯಾರು ನಡೆಯಲ್ಲ. ಹೀಗಾಗಿ ಯಾವಾಗ ಕಾಲ್ನಡಿಗೆಗಳು, ದೈಹಿಕ ಕೆಲಸ, ದೈಹಿಕ ಶ್ರಮ ಕಡಿಮೆ ಆಗ್ತಾ ಹೋಗ್ತದೋ ಸಹಜವಾಗಿ ಇದರಿಂದ BP, ಶುಗರ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದೇ ರೀತಿ ನಾವು ತಿನ್ನುವಂತ ಆಹಾರಗಳು ಕೂಡ, ಹಿಂದಿನ ವೈವಿಧ್ಯಮಯವಾದ ಆಹಾರ ಪದ್ಧತಿಗಳು ಇವತ್ತು ನಾಶವಾಗಿ ಹೋದವು. ಒಂದು ಕಾಲಕ್ಕೆ ಈಗೇನು ಇವತ್ತು ಬಹಳ ಚಿನ್ನದ ಬೆಲೆ ಬಂದ್ಬಿಡತ್ತೆ. ಇವತ್ತು ನವಣೆ ಅಕ್ಕಿ, ಸಜ್ಜೆ, ಆಮೇಲೆ ಇವಕ್ಕೆ ನವಣೆ, ರಾಗಿ, ಸಜ್ಜೆ, ಇದರಲ್ಲಿ ಶುಗರ್ ಅಂಶಗಳು ಇಲ್ಲ ಅಂತ ಹೇಳ್ಬಿಟ್ಟು ಈ ಧಾನ್ಯಗಳಿಗೆ ಸಿರಿಧಾನ್ಯಗಳು ಅಂತ ಕರೀತಾರೆ. ಈ ಸಿರಿಧಾನ್ಯಗಳಿಗೆ ಚಿನ್ನದ ಬೆಲೆ ಯಾಕೆ ಬಂತು? ಜನಗಳು ಇವನು ಬೆಳೆಯೋದೇ ಬಿಟ್ಬಿಟ್ರು. ಯಾವ ಕಾರಣಕ್ಕಾಗಿ ಬೆಳೆಯೋದು ಬಿಟ್ಬಿಟ್ರು? ಮೊನೋಕಲ್ಚರ್ ಕಾರಣಕ್ಕಾಗಿ ಬೆಳೆಯೋದು ಬಿಟ್ಬಿಟ್ರು. ಕೃಷಿ ಕ್ಷೇತ್ರದ ಮೊನೋಕಲ್ಚರ್. ಕೃಷಿ ಕ್ಷೇತ್ರದ ಮೊನೋಕಲ್ಚರ್ ಹೆಂಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬಹುದು. ನೀರಾವರಿ ಸೀಮೆಗೆ ಬಂದ್ರೆ ಕೇವಲ ಭತ್ತ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಆಮೇಲೆ ಕಬ್ಬು ಬೆಳೀತಾರೆ, ಇಷ್ಟೇ. ಯಾವುದೋ 3-4 ತೆಂಗು ಬೆಳೀತಾರೆ. ಆದರೆ ಮನುಷ್ಯನ ಜೀವನ ಕೇವಲ ಕಬ್ಬು, ತೆಂಗು, ಅಡಿಕೆ, ಭತ್ತ ಇಷ್ಟಕ್ಕೆ ಆಗಲ್ಲ. ಗುರಾಳು ಬೇಕು, ತೊಗರಿಬೇಳೆ ಬೇಕು, ಕಡ್ಲೆಬೇಳೆ ಬೇಕು, ಕುಸುಬೆ ಬೇಕು, ಹರಳೆಣ್ಣೆ ಬೇಕು,
ಇನ್ನೂ ಏನೇನೋ ಕೊತ್ತಂಬರಿ ಬೇಕು, ಇನ್ನೂ ಸಾಕಷ್ಟು ಬೇಕು, ಮೆಂತೆ ಬೇಕು ಎಲ್ಲ. ಆದರೆ ಇವುಗಳನ್ನು ಬೆಳೆಯುವವರು ಯಾರು? ಇವತ್ತು ಬಯಲು ಸೀಮೆಯ ಉದಾಹರಣೆ ನಮ್ಮ ಕರ್ನಾಟಕ ತಗೊಂಡ್ರೆ, ಉತ್ತರ ಕರ್ನಾಟಕದ ಬಯಲು ಸೀಮೆಯ ಜನ ಸಾಕಷ್ಟು ವಿಭಿನ್ನವಾದ ಧಾನ್ಯಗಳನ್ನು ಬೆಳೀತಾ ಇರೋದ್ರಿಂದ ಇವತ್ತು ಬೇರೆ ಭಾಗದ ಜನರ ಬೇಡಿಕೆಗಳು ಪೂರೈಕೆ ಆಗ್ತವೆ. ಇಲ್ಲದೆ ಹೋದ್ರೆ ಅವರವರು ತಮ್ಮ ಹೊಲಗಳಲ್ಲೇ ಬೇಕಾದನ್ನ ಬೆಳ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಕಾಲ ಇತ್ತು. ಆ ಕಾಲ ಹೊರಟೋಯ್ತು ಅದು. ಆದ್ರಿಂದ ನೋಡ್ರಿ, ಗಾಂಧೀಜಿಯವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಭಾರತದ ನೆಲಕ್ಕೆ ಅತಿಯಾದ ಯಂತ್ರ ನಾಗರಿಕತೆ ಸರಿಯಲ್ಲ ಅಂತ ಅವರು ಯಾವತ್ತು ಹೇಳಿದ್ರು ಅವರು. ಆದರೆ ಆಧುನಿಕ ಯಂತ್ರ ನಾಗರಿಕತೆಯ ಗಾಳಿ ಯಾರನ್ನು ಬಿಡಲಿಲ್ಲ, ಇಡೀ ಜಗತ್ತನ್ನು ಅದು ಆವರಿಸಿದೆ. ಆದರೆ ಇವತ್ತಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ, ಅದರಲ್ಲೂ ಭಾರತದ ಸಂದರ್ಭದಲ್ಲಿ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಒಂದು ಸೆಮಿ ಸಿಸ್ಟಮ್, ಅಂದ್ರೆ ಒಂದು ಕಡೆ ಯಂತ್ರ ಬಳಕೆಯನ್ನು ಆದಷ್ಟು ಕಂಟ್ರೋಲ್ ಮಾಡ್ತಾ ಮ್ಯಾನ್ಯುವಲ್ ಲೇಬರನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ನಾವು ಜೀವನ ಮಾಡೋದನ್ನ ಕಲ್ತ್ರೆ ಇದರಿಂದ ಮನುಷ್ಯನ ಜೀವನ ಸುಗಮವಾಗಲಿಕ್ಕೆ ಸಾಧ್ಯವಿದೆ. ಆಮೇಲೆ ಪ್ರಕೃತಿಯ ಮೇಲೆ ಹೆಚ್ಚು ಮನುಷ್ಯ ದಾಳಿ ಮಾಡೋದನ್ನ ಕಡಿಮೆ ಮಾಡಬೇಕು. ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಕಂಟ್ರೋಲ್ ಆಗ್ತತಿ, ಅರ್ಬನೈಸೇಷನ್ ಕಂಟ್ರೋಲ್ ಆಗ್ತತಿ, ಸಹಜವಾಗಿ ಅವಾಗ ಆಟೋಮೆಟಿಕಲಿ ಕೃಷಿ ಭೂಮಿ ನಾಶ ಕಡಿಮೆ ಆಗ್ತತಿ, ಅರಣ್ಯಗಳ ನಾಶ ಕಡಿಮೆ ಆಗ್ತಾ ಹೋಗ್ತತಿ. ಅಂದ್ರೆ ಯಂತ್ರ ನಾಗರಿಕತೆಯನ್ನ ನಾವು ನಿಯಂತ್ರಣ ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಸಾಧ್ಯವಾಗ್ತದೆ. ಇದು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಯಂತ್ರ ನಾಗರಿಕತೆ ನಿಯಂತ್ರಣ ಆಗಬೇಕು. ಮನುಷ್ಯ ಇವತ್ತೇನು ಸಂಪೂರ್ಣ ಎಲ್ಲ ಫ್ಯಾಕ್ಟ್ರಿಗಳ ಮೇಲೆ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಶೈಲಿಯನ್ನು ಕಲ್ತ್ಕೊಂಡಿದ್ದೇನೆ, ಅದನ್ನು ಬಿಡಬೇಕು. ಅತಿ ಹೆಚ್ಚು ವಾಹನಗಳ ಬಳಕೆಯನ್ನು ಬಿಡಬೇಕು. ಸಾರ್ವಜನಿಕ ವಾಹನಗಳನ್ನು ಆದಷ್ಟು ಉಪಯೋಗಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಹೋದರೆ ಈಗ ನಾವು ಪೊಲ್ಯೂಷನ್ ಆಗಲಿ ಅಥವಾ ಬೃಹತ್ ರಸ್ತೆ ನಿರ್ಮಾಣಗಳ ಒಂದು ಅವಶ್ಯಕತೆ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲದೆ ಹೋದರೆ ನಾವು ಯಾವುದನ್ನು ಆಗುವ ಅನಾಹುತ ಯಾವುದನ್ನು ಕೂಡ ನಾವು ತಡೀಲಿಕ್ಕೆ ಸಾಧ್ಯವಿಲ್ಲ. ಗ್ಲೋಬಲ್ ತಾಪಮಾನ ಅಂತ ಹೇಳ್ತಾರೆ, ಬೇರೆ ಬೇರೆ ರೋಗಗಳು ಅಂತ ಹೇಳ್ತಾರೆ. ಈಗ ಭೂಮಿಯ ತಾಪಮಾನ ಕಡಿಮೆ ಮಾಡ್ತಾ ಹೋಗದೇ ಇದ್ರೆ ಈ ಭವಿಷ್ಯ ಇಲ್ಲ. ಮಳೆ ಕಡಿಮೆ ಆಗ್ತಾ ಹೋಗ್ತತಿ, ನೀರಿನ ಅಂಶ ಕಡಿಮೆ ಆಗ್ತಾ ಹೋಗ್ತತಿ, ಅದರಿಂದ ಬರಗಳನ್ನು ಎದುರಿಸುವ ಪ್ರಸಂಗ ಬರ್ತೈತಿ. ಆಮೇಲೆ ಫ್ಲಡ್, ಪ್ರವಾಹಗಳು ಕೂಡ ಆಗಿಂದಾಗ್ಗೆ ಪ್ರವಾಹಗಳು ಕೂಡ ಉಂಟಾಗ್ತಾ ಹೋಗ್ತವೆ. ಭೂಕುಸಿತ, ಭೂ ಸವಕಳಿಗಳೆಲ್ಲ ಉಂಟಾಗ್ತಾ ಹೋಗ್ತವೆ. ನೋಡಿ, ಇವೆಲ್ಲವನ್ನೂ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಮಾತಾಡುವುದಾದರೆ ಸಂಪೂರ್ಣ ಯಂತ್ರ ನಾಗರಿಕತೆ ಅಂತಕ್ಕಂಥದ್ದು ಮನುಷ್ಯನಿಗೆ ಒಳ್ಳೆಯದನ್ನೇ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕೊನೆಯದಾಗಿ, ಈಗ ಮನುಷ್ಯ ಈ ವೇದಾಂತದ ಒಂದು ನಂಬಿಕೆಯನ್ನ, ಅದು ಅವೈಜ್ಞಾನಿಕ ಇರಬಹುದಿಲ್ಲ ಅಂತಲ್ಲ, ಎಲ್ಲವೂ ಬ್ರಹ್ಮಸ್ವರೂಪ, ಎಲ್ಲವೂ ಆತ್ಮಸ್ವರೂಪ, ಪ್ರತಿಯೊಂದರಲ್ಲೂ ಚೇತನವಿದೆ ಅನ್ನುವ ಒಂದು ನಂಬಿಕೆ ಆ ಮನುಷ್ಯನಲ್ಲಿ ಬೆಳೆದ್ರೆ, ಒಂದು ಮರಕ್ಕೆ ಕೊಡ್ಲೆ ಇಡುವಾಗ ಅವನು ಯೋಚನೆ ಮಾಡ್ತಾನೆ, ಇದು ಕೂಡ ನನ್ನಂತೆ ಒಂದು ಜೀವ ಅಂತ. ನಾನು ಕೂಡ ಇದನ್ನ ಬದುಕಲಿಕ್ಕೆ ಬಿಡಬೇಕು. ಒಂದು ಹಾವಿರಲಿ, ಮತ್ತೊಂದು ಚೇಳಿರಲಿ, ಎಲ್ಲರಿಗೂ ಇಲ್ಲಿ ಬದುಕುವ ಹಕ್ಕಿದೆ. ನಾವು ರಸ್ತೆಯಲ್ಲಿ ನಮ್ಮ ವಾಹನಗಳನ್ನು ಓಡಿಸ್ಕೊಂಡು ಹೋಗುವಾಗ ಒಂದು ಹಂದಿನೇ ಬರಲಿ, ಒಂದು ನಾಯಿನೇ ಬರಲಿ, ಅದು ಒಂದು ಜೀವ ಅಂತೇಳಿ ಅದರ ಬದುಕಿನ ಸ್ವಾತಂತ್ರ್ಯವನ್ನು ನಾನು ಗೌರವಿಸಬೇಕು ಅಂತ ನಾನು ವಾಹನ ಚಲಾಯಿಸ್ಕೊಂಡು ಹೋದ್ರೆ ಆ ಜೀವ ಉಳಿಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಂಥದ್ದೊಂದು ಮನೋಧರ್ಮ ನಮಗೆ ವಿಜ್ಞಾನದಿಂದ ಬರಲ್ಲ. ಯಾಕಂದ್ರೆ ಆ ವಿಜ್ಞಾನ ತಂತ್ರಜ್ಞಾನ ಯಾವ ಮನಸ್ಸನ್ನು ಬೆಳೆಸಿದೆ ಅಂತ ಹೇಳಿದ್ರೆ ಸರ್ವಾಧಿಕಾರಿ ಮನಸ್ಸನ್ನು ಬೆಳೆಸಿದೆ. ಈ ಜಗತ್ತಿನಲ್ಲಿ ಇರೋದೆಲ್ಲ ನಿನ್ನ ಸುಖಕ್ಕಾಗಿ ನೀನು ಬದುಕು ಅಂತ ಹೇಳ್ಬಿಟ್ಟು ಇದನ್ನ ಬಿಟ್ಟು ಎಲ್ಲ ಅದು ಅವೈಜ್ಞಾನಿಕವೇ ಆದರೂ ಕೂಡ ನಾವು ಅದನ್ನ ನಂಬಿಕೊಂಡ್ರೆ ಒಂದು ರೀತಿಯ ನಮ್ಮ ನಡತೆಯ ಮೇಲೆ ನಿಯಂತ್ರಣ ಸಾಧ್ಯವಾಗಿ ಅದು ನಮಗೆ ಒಳಿತನ್ನ ಉಂಟು ಮಾಡ್ತತಿ ಅಂತ. ಇನ್ನೊಂದು ಕೊನೆಯ ಮಾತನ್ನ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಏನಂದ್ರೆ ಕಲ್ಚರಲ್ ರೀಸ್ಟ್ರೈಂಟ್ ಅಂತ ಕರಿಬಹುದು ಇದನ್ನ, ಸಾಂಸ್ಕೃತಿಕ ನಿಗ್ರಹ ಅಂತ. ಏನಿದು ಸಾಂಸ್ಕೃತಿಕ ನಿಗ್ರಹ ಅಂತ ಕರೆದ್ರೆ, ಈಗ ಒಂದು ಬನ್ನಿ ಮರ ಇರ್ತದೆ. ಬನ್ನಿ ಮರ ಅದೇನು ದೇವರಲ್ಲ, ಆದ್ರೆ ನಮ್ಮಲ್ಲಿ ಸಹಜವಾಗಿ ಅದನ್ನ ಮಹಾಕಾಳಿ ಅಂತೇಳಿ ಪೂಜೆ ಮಾಡ್ತಾರೆ. ಅಶ್ವತ್ಥೋ ದೇವಸದನ ಅನ್ನೋ ಒಂದು ಮಾತಿದೆ. ಅಂದ್ರೆ ವೃಕ್ಷ ಅನ್ನೋದು ಅದು ದೇವರ ವಾಸಸ್ಥಾನ ಅಂತ. ವೈಜ್ಞಾನಿಕವಾಗಿ ಮರದೊಳಗೆ ದೇವರಿಲ್ಲ, ನಿಜ. ಆದ್ರೆ ಇದು ಮನುಷ್ಯ ಮರವನ್ನು ಅವಲಂಬಿಸಿ ಬಹಳ ಪ್ರಾಚೀನ ಕಾಲದಿಂದ ಬದುಕಿದ್ರಿಂದ
ದೇವರ ಒಂದು ಸ್ಥಾನಮಾನವನ್ನ ಅವನು ವೃಕ್ಷಕ್ಕೆ ಕೊಟ್ಟಿರೋ ಕಾರಣಕ್ಕಾಗಿ ಅದನ್ನು ದೇವರು ಅಂತ ಹೇಳಿ ಅದನ್ನ ಪೂಜೆ ಮಾಡ್ತಾನೆ. ಅದಕ್ಕೆ ಹಸಿರು ಬಳೆ ಹಾಕ್ತಾನೆ, ಹಸಿರು ಸೀರೆ ಉಡಿಸ್ತಾನೆ, ಇತ್ಯಾದಿ ಎಲ್ಲ ಪೂಜೆ ಮಾಡ್ತಾನೆ. ಹಾಗೆ ಆ ರೀತಿಯ ಒಂದು ಭಾವನೆ ಅವನಿಗೆ ಇರೋದ್ರಿಂದ ನೋಡಿ, ಬನ್ನಿ ಮರ ಯಾರೋ ಕಡಿಯಲ್ಲ. ಒಂದು ಬನ್ನಿ ಮರನ ಕಡಿಬಾರದು ಅನ್ನುವಂಥ ಭಾವನೆ ಯಾಕೆ ಬಂತು ಅಂದ್ರೆ, ಇದು ಸಾಂಸ್ಕೃತಿಕವಾದ ನಮ್ಮ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಬಂದಂತ ಒಂದು ನಂಬಿಕೆ. ನೋಡಿ, ಇದು ಕಲ್ಚರಲ್ ರಿಸ್ಟ್ರೈಂಟ್ ಅಂತ ಕರೆಯೋದು ಇದಕ್ಕೆ. ಇನ್ನೂ ಒಂದು ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಕೆಲವರು ತೋಟಗಳು ಕಾಯರು ಯಾರು ಇರಲ್ಲ, ಅವರು ಯಾವಾಗೋ 15 ದಿನಕ್ಕೊಮ್ಮೆ ಯಾವಾಗ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅವರು ತೋಟದಲ್ಲಿ ತೆಂಗಿನಕಾಯಿಗಳನ್ನು ಯಾರೋ ಕದಿಬಹುದು ಅಥವಾ ಇನ್ನೊಂದು ಏನೋ ಮಾಡ್ಬೋದು ಅಂತ. ಅದಕ್ಕೆ ಅವ್ರು ಏನ್ ಮಾಡಿರ್ತಾರೆ, ಗೇಟಿಗೆ ಈ ತೋಟದಲ್ಲಿ ಭೂತಾಳ್ ಚೌಡಿ ಇದ್ದಾಳೆ ಅಂತೇಳಿ ಒಂದು ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಅದನ್ನ ನೋಡಿ ಎಷ್ಟೋ ಜನ ಹೆದರಿ ಬಿಡ್ತಾರೆ. ಅದನ್ನ ನಮ್ಮ ಜನರಲ್ಲಿ ಹೇಗಿದಾವ ಅಂತ ಹೇಳಿದ್ರೆ, ಒಂದು ನಿಂಬೆ ಹಣ್ಣು ಕೊಯ್ದ್ಬಿಟ್ಟು ಅದಕ್ಕೆ ಒಂದಿಷ್ಟು ಕುಂಕುಮ ಹಾಕಿ ದಾರಿಯಲ್ಲಿ ಹಾಕ್ಬಿಟ್ರೆ ಅದನ್ನ ಯಾರು ಸುಲಭವಾಗಿ ಮುಟ್ಟಲ್ಲ. ಅಂದ್ರೆ ಅದ್ರ ಬಗ್ಗೆ ಇವ್ರಿಗೊಂದು ಭಯ ಭಕ್ತಿ ಶುರುವಾಗ್ಬಿಡ್ತದೆ. ಈ ತರದ ಕಲ್ಚರಲ್ ರಿಸ್ಟ್ರೈನ್ಮೆಂಟ್ ಅಂದ್ರೆ ಸಾಂಸ್ಕೃತಿಕ ನಿಗ್ರಹದ ಕೆಲವು ಕ್ರಮಗಳನ್ನ ನಾವು ಮನುಷ್ಯರು ಅನುಸರಿಸೋದ್ರಿಂದ ಅದರ ಮೇಲೆ ನಡೀತಕ್ಕಂಥ ಎಷ್ಟೋ ದಾಳಿಗಳನ್ನ ನಾವು ತಡಿಬಹುದು. ನಾನು ಒಂದು PUC ಮೇಷ್ಟ್ರಾಗಿದ್ದಾಗ ನಾನೊಂದು ಪಾಠ ಮಾಡಿದ್ದೆ. ಏನಂದ್ರೆ, ಒಬ್ಬ ಮನುಷ್ಯನ ತೆಂಗಿನ ತೋಟಕ್ಕೆ ಬಾವಲಿಗಳು ಬಂದು ಬಹಳಷ್ಟು ನಾಶ ಮಾಡ್ತಾ ಇರ್ತವೆ. ಆದ್ರೆ ತೆಂಗಿನಕಾಯಿಗಳು ಯಾಕೆ ಉದುರ್ತವೆ ಅನ್ನೋದು ಅಂತ ಕಂಡುಹಿಡಿಲಿಕ್ಕೆ ಆತನಿಗೆ ಎಷ್ಟೋ ದಿವಸ ಕಷ್ಟ ಆಗ್ತತಿ. ಕೊನೆಗೆ ಒಂದ್ ದಿವಸ ಗೊತ್ತಾಗ್ತತಿ ಇದೆಲ್ಲ ಬಾವಲಿಗಳು ಕಾಟ ಅಂತ. ಮತ್ತೆ ಬಾವಲಿಗಳು ಎಲ್ಲಿದಾವೆ ಅಂತ ಆತ ಹುಡುಕ್ತಾ ಹೋದಾಗ ಅದು ಎಲ್ಲೋ ಒಂದು ದ್ವೀಪದಲ್ಲಿ ಒಂದು ಮರದಲ್ಲಿ ವಾಸ ಆಗಿರ್ತವೆ. ನೋಡ್ರಿ, ಅದರಲ್ಲೂ ಬಾವಲಿಗಳು ಬ್ಯಾಟ್ಸ್ ಅಂತ ಕರಿತೀವಲ್ಲ, ಅವು ಈ ಅರಳಿ ಮರದಲ್ಲಿ, ಆಲದ ಮರದಲ್ಲಿ ಅವು ಮರದ ರೆಂಬೆಗೆ ಅಂಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾವೆ. ಅವಕ್ಕೆ ಕಣ್ತಪ್ಪಡಿ ಅಂತಾನು ಕರೀತಾರೆ ಆಡು ಭಾಷೆಯಲ್ಲಿ. ಆತ ಏನ್ ಮಾಡ್ತಾನೆ, ನನ್ನ ತೋಟದ ತೆಂಗಿನಕಾಯಿಗಳನ್ನೆಲ್ಲ ನಾಶ ಮಾಡ್ತಾವಲ್ಲ ಈ ಬಾವಲಿಗಳು ಅಂತೇಳಿ, ಅದಕ್ಕೆ ಒಂದು ಬಂದೂಕನ್ನ ತಗೊಂಡು ಹೋಗಿ ಆ ಬಾವಲಿಗಳನ್ನ ಶೂಟ್ ಮಾಡಿ ಸಾಯಿಸ್ಬೇಕಂತ ಹೋಗ್ತಾನೆ. ಆದರೆ ಆ ದ್ವೀಪದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನ ಸಮುದಾಯ ಬಂದ್ಬಿಟ್ಟು ಈ ಬಾವಲಿಗಳನ್ನು ಕೊಲ್ಲಲಿಕ್ಕೆ ಹೋದಂತ ಒಬ್ಬ ಮನುಷ್ಯನನ್ನ ತಡೆದು ನಿಲ್ಲಿಸ್ಬಿಡ್ತಾರೆ ಅವರು. ನೀನು ಬಾವಲಿಗಳನ್ನು ಕೊಂದ್ರೆ ನಾವು ನಿನ್ನ ಕೊಲ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನ್ ಕಾರಣ ಹೇಳ್ತಾರೆ ಅಂದ್ರೆ, ಅವು ನಮ್ಮ ಪೂರ್ವಜರ ಆತ್ಮಗಳು ಅಂತ ಹೇಳ್ತಾರೆ. ಯಾವ ಬಾವಲಿಗಳು, ಆ ಬುಡಕಟ್ಟು ಜನ ಹೇಳ್ತಕ್ಕಂಥ ಉತ್ತರ ಇದು, ನಮ್ಮ ಪೂರ್ವಜರ ಆತ್ಮಗಳು ಅಂತ. ಅಂದ್ರೆ ನೋಡಿ, ಅವು ನಿಜವಾಗ್ಲೂ ವೈಜ್ಞಾನಿಕವಾಗಿ ಬಾವಲಿಗಳೇನು ಯಾರ ಆತ್ಮಗಳು ಅಲ್ಲ, ಆದ್ರೆ ಆ ಬುಡಕಟ್ಟು ಜನ ಸಮುದಾಯದಲ್ಲಿ ಬೆಳೆದು ಬಂದಂತ ನಂಬಿಕೆ ಇದು. ನೋಡಿ, ಇದು ಕಲ್ಚರಲ್ ರಿಸ್ಟ್ರೈಂಟ್ ಅಂತ ಕರೆಯೋದು. ಅಂದ್ರೆ ಸಾಂಸ್ಕೃತಿಕ ನಿಗ್ರಹ ಅಂತ. ಈ ರೀತಿಯ ಸಾಂಸ್ಕೃತಿಕ ನಿಗ್ರಹಗಳು ನಮ್ಮಲ್ಲಿ ಬಂದ್ರೆ ಆ ಭಾವನೆಗಳು ಬೆಳೆದ್ರೆ, ನಾವು ಒಂದು ಗುಡ್ಡ ನಾಶ ಮಾಡೋದಾಗ್ಲಿ, ಒಂದು ಕೆರೆ ನಾಶ ಮಾಡೋದಾಗ್ಲಿ, ಇವುಗಳನ್ನ ನಾವು ಕೈ ಬಿಡ್ತಿದ್ದೀವಿ ಅಂತ. ಈ ಕಾರಣದಿಂದ, ಈ ದೃಷ್ಟಿಯಿಂದ ಇವತ್ತು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಬೆಳೆದಂತ ವೇದಾಂತದ ನಂಬಿಕೆ ಏನಿದೆ, ಈ ಸರ್ವ ಜಗತ್ತು ಬ್ರಹ್ಮ ಸ್ವರೂಪದ್ದು, ಪ್ರತಿಯೊಂದು ಆತ್ಮ ಸ್ವರೂಪದ್ದು. ಆ ಬ್ರಹ್ಮನೊಬ್ಬ, ಅವನು ರೂಪನಾಮಗಳಲ್ಲಿ ಮಾತ್ರ ಬೇರೆ ಬೇರೆಯಾಗಿ ಕಾಣ್ತಾ ಇದ್ದಾನೆ. ಅವನು ಕತ್ತೆಯಾಗಿ, ಕುದುರೆಯಾಗಿ ಕಾಣ್ತಾನೆ, ಬೇವಿನ ಮರವಾಗಿ ಅಥವಾ ಇನ್ನೊಂದು ಜಾಲಿಯ ಮರವಾಗಿ ಕಾಣ್ತಾನೆ. ಆದ್ರೆ ಅದ್ರೊಳಗಿರೋದೆಲ್ಲದೂ ಕೂಡ ಪ್ರಾಣವು ಒಂದೇ, ನನ್ನ ಪ್ರಾಣ ಅದರ ಪ್ರಾಣವು ಒಂದೇ ಎನ್ನುವಂತ ಇಂಥದೊಂದು ಸದ್ಭಾವನೆ ಮನುಷ್ಯನಿಗೆ ಬಂದ್ರೆ ಈ ಪ್ರಕೃತಿಯ ಮೇಲೆ ಮಾಡ್ತಕ್ಕಂಥ ದಾಳಿಗಳು ಕಡಿಮೆ ಆಗ್ತವೆ. ಆದ್ರೆ ಬೇರೆ ಇನ್ನು ಯಾವ ಕಾರಣದಿಂದನೂ ಕೂಡ ಮನುಷ್ಯ ತನ್ನ ಈ ರಾಕ್ಷಸಿ ಪ್ರವೃತ್ತಿಯನ್ನು ಅವನು ಬಿಡಲ್ಲ ಅಂತ. ಹೀಗೆ ಇಷ್ಟು ವಿಷಯವನ್ನು ಹೇಳ್ತಾ, ಅಂದ್ರೆ ನಾನು ಕನ್ಕ್ಲೂಷನ್ ಏನಂದ್ರೆ, ವೈಜ್ಞಾನಿಕವಾಗಿ ಯಾಂತ್ರಿಕವಾಗಿ ನಾವು ಸಾಕಷ್ಟು ಸಾಧನೆಯನ್ನ ಮಾಡಿದ್ದೇವೆ, ದೊಡ್ಡ ನಾಗರಿಕತೆ ಸಂಸ್ಕೃತಿ ಬೆಳೆಸಿದ್ದೇವೆ. ಅಷ್ಟೆಲ್ಲ ಉಪಕಾರಗಳನ್ನ ನಾವು ಪಡ್ಕೊಂಡಾಗ್ಯೂ ಕೂಡ ಅದರಿಂದ ಉಂಟಾಗಿರ್ತಕ್ಕಂಥ ಈ ನೆಗೆಟಿವ್ ಎಫೆಕ್ಟ್ಸ್ ಏನಿದೆ, ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ, ಅದನ್ನ ಗಮನಿಸಿ ನಮ್ಮ ಬದುಕಿಗೆ ಕೆಲವು ಕಡಿವಾಣವನ್ನು ನಾವು ಹಾಕಿಕೊಳ್ಳದೆ ಹೋದ್ರೆ ಈ ಪರಿಸರವನ್ನ, ಈ ಭೂಮಿಯನ್ನ ಮುಂದಿನ ಜನಾಂಗಕ್ಕೆ ಯೋಗ್ಯವಾದುದನ್ನಾಗಿ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗಲ್ಲ. ನಾವು ಕೂಡ ಒಳ್ಳೆಯ ಬದುಕನ್ನು ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅನೇಕ ರೋಗಗಳನ್ನ ಕೂಡ ನಾವು ಕಟ್ಟಿಕೊಂಡು ಸಾಯ್ಬೇಕಾಗ್ತದೆ ಅಂತ. ಇಷ್ಟು ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.